ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ ಸಂಬಂಧಪಟ್ಟ ಹಾಗೆ 3 ಮಾರ್ಕ್ಸ್ ಕ್ವೆಶನ್ ಅಂದರೆ ಪಾರ್ಟ್ ಸಿನಲ್ಲಿ ಕೇಳುವಂತಹ 3 ಮಾರ್ಕ್ಸ್ ಕ್ವೆಶನನ್ನು ಡಿಸ್ಕಸ್ ಮಾಡೋಣ. 3 ಮಾರ್ಕ್ಸ್ದು 2 ಕ್ವೆಶನನ್ನು ಕೇಳ್ತಾರೆ. ಇಲ್ಲಿವರೆಗೂ ಯಾರು ಫಸ್ಟ್ ವೀಡಿಯೋಸು ಸೆಕೆಂಡ್ ವೀಡಿಯೋಸು ನೋಡಿಲ್ದಿರೋರು ದಯವಿಟ್ಟು ಫಸ್ಟ್ ವೀಡಿಯೋಸು ಮತ್ತು ಸೆಕೆಂಡ್ ವೀಡಿಯೋಸು 1 ಮಾರ್ಕು ಮತ್ತು 2 ಮಾರ್ಕ್ಸ್ ರಿಲೇಟೆಡ್ ಮಾಡಿದ್ದೀನಿ, ಅದನ್ನು ನೋಡಿ ಮತ್ತು ವಿಡಿಯೋ 3ನ ನೋಡಿ. ಇದು 3rd ವಿಡಿಯೋ ನಂದು ಕಂಟಿನ್ಯೂಟಿ ಮತ್ತು ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ ಸಂಬಂಧಪಟ್ಟ ಹಾಗೆ. ಸೊ ಪಾರ್ಟ್ ಸಿ ಕ್ವೆಶನ್ನ ಡಿಸ್ಕಸ್ ಮಾಡೋಣ. 1 ಮಾರ್ಕ್ದು 1 ಕ್ವೆಶನ್ ಇದೆ, 2 ಮಾರ್ಕ್ಸ್ದು 2 ಕ್ವೆಶನ್ ಇರುತ್ತೆ, 3 ಮಾರ್ಕ್ಸ್ದು 2 ಕ್ವೆಶನ್ಸ್ ಕೇಳ್ತಾರೆ. ಸೊ 5 ಮಾರ್ಕ್ಸ್ದೊಂದು 4 ಮಾರ್ಕ್ಸ್ದೊಂದು 5 ಮಾರ್ಕ್ಸ್ದೊಂದು ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ, 4 ಮಾರ್ಕ್ಸ್ದು ನೆಕ್ಸ್ಟ್ ವಿಡಿಯೋ ನೀವು ನೋಡ್ತೀರಾ. ಒಟ್ಟು 20 ಮಾರ್ಕ್ಸ್ ಚಾಪ್ಟರ್ ಇದು. ಸೊ ಡಿಫ್ರೆನ್ಸಿಯೇಷನ್ ಇಸ್ ದ ಬೇಸಿಕ್ ಫೌಂಡೇಶನ್ನು. ಈ 20 ಮಾರ್ಕ್ಸ್ ನಿಮಗೆ ಗೊತ್ತಾದರೆ ನೆಕ್ಸ್ಟ್ 50 ಮಾರ್ಕ್ಸ್ಗೆ ಇದು ಫೌಂಡೇಶನ್ ಆಗುತ್ತೆ. ಸೊ ಆ ಕಾರಣಕ್ಕೆ ಈ 20 ಮಾರ್ಕ್ಸ್ ನೀವು ಪಕ್ಕ ಗೊತ್ತಿರಬೇಕು ಡಿಫ್ರೆನ್ಸಿಯೇಷನ್ ಚಾಪ್ಟರ್ದು. ಬೆಸ್ಟ್ ಪ್ರಾಕ್ಟೀಸಸ್ ಅಂದರೆ ವಿದ್ಯಾರ್ಥಿಗಳೇ ಏನಾಗುತ್ತೆ, ಯೂಟ್ಯೂಬಲ್ಲಿ ಬಹಳಷ್ಟು ವೀಡಿಯೋಸ್ ಇದೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟ ಹಾಗೆ. ನಾನು ನಿಮಗೆ ಹೇಳೋದೇನು ಅಂತಂದರೆ, ನಾನು ಇಲ್ಲಿ ಎಕ್ಸಾಮ್ ಕ್ವೆಶನ್ಸನ್ನು ಮಾರ್ಚ್ 2014ಇಂದ ಸೆಪ್ಟೆಂಬರ್ 2020 ತನಕ ಏನೆಲ್ಲ ಕೇಳಿದಾರೋ ಆ ಕ್ವೆಶನ್ಸನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಡಿಸ್ಕಸ್ ಮಾಡ್ತಾ ಇರೋ ಜೊತೆಗೆ ನೀವೇನು ಮಾಡಬೇಕು, 200 ಪೇಜಸ್ ಲಾಂಗ್ ನೋಟ್ಬುಕ್ ಜೊತೆಗೆ ಬರೀ ನೋಡ್ಕೊಂಡು ಹೋದರೆ ವರ್ತಲ್ಲ, ಅದು ಟೈಮು ವೇಸ್ಟು. ನೀವು ಬರೀ ನೋಡ್ಕೊಂಡು ಹೋಗ್ತೀನಿ ಅಂತಂದರೆ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಿ, ನೀವು ನೋಡಬೇಡಿ. ವರ್ಕ್ ಮಾಡ್ತೀನಿ ಅಂದಾಗ ಮಾತ್ರನೇ ನಿಮಗೆ ಈ ವಿಡಿಯೋ ನೋಡೋದ್ರ ಪ್ರಯೋಜನ ಆಗುತ್ತೆ. ಸೊ ಆದ್ದರಿಂದ ಒಂದು ಲಾಂಗ್ ರೂಲ್ಡ್ ನೋಟ್ಬುಕ್ ತೆಗೆದು ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿವರು ಫಸ್ಟ್ 1 ಮಾರ್ಕ್ದು ಮತ್ತು 2 ಮಾರ್ಕ್ಸ್ದು ನೋಡಿಲ್ಲ ಅಂದರೆ ಫಸ್ಟ್ ಅದನ್ನು ನೋಡಿ. ಎಲ್ಲ ಚಾಪ್ಟರ್ಸ್ಗಳು ಮಾಡಿದ್ದೀನಿ. ಈ ಥರ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಮೊದಲನೇದಾಗಿ ನಾವು ಈ ಥರ ಎಕ್ಸಾಮ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಚಾಪ್ಟರ್ನ ಕವರ್ ಮಾಡುತ್ತೆ, ಎಲ್ಲ ವೆರೈಟಿ ಟೈಪನ್ನು ಕವರ್ ಮಾಡುತ್ತೆ. ಇದು ಎಕ್ಸಸೈಸ್ ಪ್ರಾಬ್ಲಮ್ಸು ಕೂಡ ಕವರ್ ಮಾಡ್ತಾ ಹೋಗ್ಬಿಡುತ್ತೆ. ಅದು ಇಂಪಾರ್ಟೆಂಟು, ನೀವು ತಿಳ್ಕೊಳ್ಬೇಕಾಗಿರೋದು. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟ್ ಮಾಡಿ, ಅಥವಾ ನಿಮ್ಮ ಫ್ರೆಂಡ್ಸು ಟೀಚರ್ಸ್ ಹತ್ರ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ನೋಡುವಾಗ ನಾನು ಬರೆದಿರೋಂಥದ್ದು ಕಾಣಿಸ್ಬೇಕು ಅಂತಂದರೆ 240 ಪಿಕ್ಸೆಲ್ಕಿಂತ ಜಾಸ್ತಿ ಅಂದರೆ 360 ಪಿಕ್ಸೆಲ್ ವ್ಯೂವಲ್ಲಿ, ಕ್ವಾಲಿಟಿ ವ್ಯೂವಲ್ಲಿ ನೋಡಿದಾಗ ನಾನು ಬರೆದಿರೋಂಥ ಪ್ರತಿಯೊಂದು ಕೂಡ ಅಕ್ಷರಗಳು ಕೂಡ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ. ಸೊ ಪಾರ್ಟ್ ಸಿ ಕ್ವೆಶನ್ಸನ್ನು ನಾವು ಡಿಸ್ಕಸ್ ಮಾಡುವ. ನಾವು ರಿಟೈನ್ಡ್ ಪೋರ್ಷನ್ಸಲ್ಲಿ ನಿಮ್ಗೆ ಗೊತ್ತಿರಬೇಕು ಏನೇನೆಲ್ಲ ರಿಟೈನ್ಡ್ ಆಗಿರುತ್ತೆ ಅಂತ. ಇದು ಬೋರ್ಡಲ್ಲಿ PU ವೆಬ್ಸೈಟಲ್ಲಿರುವಂಥದ್ದು. ಡಿಲೀಟೆಡ್ ಪೋರ್ಷನ್, ರೋಲ್ಸು ಮತ್ತು ಲ್ಯಾಗ್ರೇಂಜಸ್. 3 ಮಾರ್ಕ್ಸ್ಗೆ ಬೇಸಿಕಲಿ 3 ಮಾರ್ಕ್ಸ್ಗೆ ಡೆರಿವೇಟಿವ್ಸ್ ಆಫ್ ಫಂಕ್ಷನ್ಸ್ ಇನ್ ಪ್ಯಾರಾಮೆಟ್ರಿಕ್ ಫಾರ್ಮಲ್ಲಿ 3 ಮಾರ್ಕ್ಸ್ ಕ್ವೆಶನ್ನು ಕೇಳ್ತಾರೆ. ಒಂದು 3 ಮಾರ್ಕ್ಸ್ ಕ್ವೆಶನ್ ಇಲ್ಲಿ, ಮತ್ತು ರೋಲ್ಸ್ ಮತ್ತು ಲ್ಯಾಗ್ರೇಂಜಸ್ ಮೀನ್ ವ್ಯಾಲ್ಯೂ ಥಿಯರಮಲ್ಲಿ ಒಂದು 3 ಮಾರ್ಕ್ಸ್ ಕ್ವೆಶನ್ ಕೇಳ್ತಾರೆ. ಹಾಗಾದರೆ ಇದು ಪೋರ್ಷನ್ ಡಿಲೀಟ್ ಆಗಿದ್ದರೆ ಇದಕ್ಕೆ ರೀಪ್ಲೇಸ್ಮೆಂಟ್ ಏನು, ವಾಟ್ ಕುಡ್ ಬಿ ದ ರೀಪ್ಲೇಸ್ಮೆಂಟ್? ಆ ರೀಪ್ಲೇಸ್ಮೆಂಟ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಡಿಲೀಟೆಡ್ ಪೋರ್ಷನ್ ಆಗಿದ್ದರೆ ಇದಕ್ಕೆ ರೀಪ್ಲೇಸ್ಮೆಂಟ್ ಯಾವ ಕ್ವಶನ್ಸ್ ಬರಬಹುದು 3 ಮಾರ್ಕ್ಸ್ಗೆ, ರೋಲ್ಸ್ ಮತ್ತು ಲ್ಯಾಗ್ರೇಂಜಸ್ ಮೀನ್ ವ್ಯಾಲ್ಯೂ ಥಿಯರಮ್ ಜಾಗದಲ್ಲಿ ಇನ್ಯಾವ ರೀತಿ ಕ್ವಶನ್ನ ಕೇಳ್ಬೋದು, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ನೀವು ತಾಳ್ಮೆಯಿಂದ ಈ ವಿಡಿಯೋನ ಕೂಲಂಕುಷವಾಗಿ ನೋಡ್ತಾ ಸಾಲ್ವ್ ಮಾಡ್ತಾ ಬರ್ಕೊಳ್ಳೋದ್ರಿಂದ ಮಾತ್ರ ಪ್ರಯೋಜನ. ನೀವು ಬರ್ದಿಲ್ಲ ಅಂತಂದರೆ ದಯವಿಟ್ಟು ಇಲ್ಲೇ ನೋಡೋದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ. ಓಕೆ, ಕಂಟಿನ್ಯೂ ಮಾಡೋಣ. ಫಾರ್ಮುಲಾ ಲಿಸ್ಟು. ನೀವು ಡಿಫ್ರೆನ್ಸಿಯೇಷನ್ ಶುರು ಮಾಡ್ತಾ ಇದ್ದೀರ ಅಂದರೆ ಮೊದಲನೇದಾಗಿ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಎ ನಂಬರ್ ಯಾವಾಗಲೂ ಬರೀ ನಂಬರ್ ಇದ್ದರೆ ಅದು 0, x⁴n ಇದ್ದರೆ n × x⁴n−1, ಡಿಫ್ರೆನ್ಸಿಯೇಷನ್ ಆಫ್ x ಇದ್ದರೆ 1, ರೂಟ್ x ಇದ್ದರೆ 1/2 ರೂಟ್ x, 1/x ಇದ್ದರೆ -1/x², e⁴x ಇದ್ದರೆ e⁴x, a⁴x ಇದ್ದರೆ a⁴x log a, log x ಇದ್ದರೆ 1/x. ಈ ಸೈನು ಗೊತ್ತಿರುತ್ತೆ, ಕಾಸ್ ಎಕ್ಸು ಮೈನಸ್ ಸೈನ್ ಎಕ್ಸು, ಟ್ಯಾನ್ ಎಕ್ಸ್ ಇದ್ದರೆ ಸೀಕೆಂಟ್² ಎಕ್ಸು, ಕಾಟ್ ಎಕ್ಸ್ ಇದ್ದರೆ ಮೈನಸ್ ಕೊಸೆಕೆಂಟ್² ಎಕ್ಸು, ಸೀಕೆಂಟ್ ಎಕ್ಸ್ ಇದ್ದರೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸು, ಕೊಸೆಕೆಂಟ್ ಎಕ್ಸ್ ಇದ್ದರೆ ಮೈನಸ್ ಕೊಸೆಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸು. ಸೊ ಎಲ್ಲೆಲ್ಲಿ ಮೈನಸ್ ಬರುತ್ತೆ ನೀವು ನೋಡಬೇಕಾಗುತ್ತೆ. ಎಲ್ಲೆಲ್ಲಿ ಸಿ ಇದೆಯೋ, ಎಲ್ಲೆಲ್ಲಿ ಲೆಟರ್ ಸಿ ಇದೆಯೋ ಅಂದರೆ ರೇಷಿಯೋಸ್ ಇರ್ತವೋ ಅಲ್ಲೆಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಇದೆ ಅನ್ನೋದು ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕು. ಒಂದು, ಮತ್ತು ಸೈನ್ ಇನ್ವರ್ಸು 1/√1 - x² ಇರುತ್ತೆ, ಟ್ಯಾನ್ ಇನ್ವರ್ಸ್ಗೆ 1/1 + x², ಸೀಕೆಂಟ್ ಇನ್ವರ್ಸ್ಗೆ 1/x√x² - 1. ಸೊ ಕಾಸ್ ಇನ್ವರ್ಸ್ ನಿಮ್ಗೆ ಏನಾದರೂ ಕೇಳಿದ್ರೆ, ಕಾಸ್ ಇನ್ವರ್ಸ್ x ಅಂದರೆ ಇದೇ ವ್ಯಾಲ್ಯೂ, ಅದಕ್ಕೆ ನೆಗೆಟಿವ್ ಬರುತ್ತೆ. ಕಾಟ್ ಇನ್ವರ್ಸ್ ಕೇಳಿದ್ರೆ ಮತ್ತೆ ನೆಗೆಟಿವ್ ಬರುತ್ತೆ. ಕೊಸೆಕೆಂಟ್ ಇನ್ವರ್ಸ್ ಕೇಳಿದ್ರೆ ಇದೇ ಸೇಮ್ ವ್ಯಾಲ್ಯೂ, ಸೇಮ್ ಡಿಫ್ರೆನ್ಸಿಯೇಷನ್, ಬಟ್ ನೆಗೆಟಿವ್ ಬರುತ್ತೆ. ಸೊ ಎಲ್ಲೆಲ್ಲಿ ಸಿ ಬರುತ್ತೋ ಅಲ್ಲೆಲ್ಲ
ನೆಗೆಟಿವ್ ಇರುತ್ತೆ ಅನ್ನೋದೊಂದು ಗಮನಿಸಬೇಕಾದಂತಹ ವಿಷಯಗಳು. ನೀವು ಸಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ನೆಗೆಟಿವ್ ಇದೆ ನೋಡಿ, ಇಲ್ಲಿ ಸಿ ಇದೆ, ಸೊ ಇಲ್ಲಿ ಸಿ ಇದೆ, ಮೈನಸ್ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಅದೊಂದು ರಿಮೆಂಬರಿಂಗ್ ಟೆಕ್ನಿಕ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೈನ್. ನೆಕ್ಸ್ಟು ನಿಮಗೆ ಗೊತ್ತಾಗಬೇಕಾಗಿರೋದು ಇನ್ನೊಂದೇನು ಅಂತಂದರೆ ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ಸ್. ನಾವು ಇಲ್ಲಿ ಪ್ಯಾರಾಮೆಟ್ರಿಕ್ ಮಾಡುವಾಗ ತುಂಬ ಇಂಪಾರ್ಟೆಂಟಾಗಿ ಪ್ರಾಡಕ್ಟ್ ರೂಲ್ನ ಯೂಸ್ ಮಾಡ್ತೀವಿ, ಜಾಸ್ತಿ ಪ್ರಾಡಕ್ಟ್ ರೂಲ್ನ ಯೂಸ್ ಮಾಡ್ತೀವಿ. ಪ್ರಾಡಕ್ಟ್ ರೂಲ್ ಅಂದರೆ ಏನು, ಯು ಮತ್ತು ವಿ ಅನ್ನೋ ಇಬ್ಬರು ಫಂಕ್ಷನ್ಸು ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಮಾಡ್ತೀರಾ, ಯುನ ಆಚೆ ಇಡ್ತೀರಾ, ಡಿ ವಿ ಬೈ ಡಿ ಎಕ್ಸ್, ವಿನ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಅಥವಾ ಪ್ಲಸ್ ವಿ ಆಚೆ ಇರ್ಬೋದು ಡಿ ಯು ಬೈ ಡಿ ಎಕ್ಸ್, ಇದನ್ನು ಈ ರೀತಿ ಮಾಡ್ತೀರಾ. ಸೊ ಪ್ರಾಡಕ್ಟ್ ರೂಲ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಇನ್ನು ಸಮ್ ರೂಲ್, ಡಿಫ್ರೆನ್ಸ್ ರೂಲ್ ನಿಮಗೆಲ್ಲ ಗೊತ್ತಿರುತ್ತೆ. ಇದು ನಂಬರು ಮತ್ತು ಫಂಕ್ಷನ್ ಇದ್ದರೆ ನಂಬರ್ನ ಸೈಡ್ಗಿಟ್ಟು ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಇವೆಲ್ಲ ನಿಮ್ಗೆ ಗೊತ್ತಿದೆ. ನಾನು ಸೆಕೆಂಡ್ ವೀಡಿಯೋದಲ್ಲಿ 2 ಮಾರ್ಕ್ಸ್ ವೀಡಿಯೋದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಈ ಥರ ಪ್ರಾಬ್ಲಮ್ಸು ಕೂಡ ಮಾಡಿದ್ದೀವಿ. ಫೈನ್. ನಾವು ಡಿಫ್ರೆನ್ಸಿಯೇಷನ್ ಆಫ್ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್, ಫಂಕ್ಷನ್ಸ್ ಆಫ್ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಅಂದರೆ ಏನು? ಸೊ ಬೇಸಿಕಲಿ ವಿದ್ಯಾರ್ಥಿಗಳೇ, ನೀವು ಏನು ಗೊತ್ತಿರಬೇಕು ಅಂತಂದರೆ ನೋಡಿ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಲ್ಲಿವರೆಗೂ ಏನು ಕೊಡ್ತಾಯಿದ್ರು, y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಕೊಡ್ತಾಯಿದ್ರು, ಡಿ ವೈ ಬೈ ಡಿ ಎಕ್ಸ್ 2x ಬರಿತಾಯಿದ್ರಿ, ಕರೆಕ್ಟ್ ಅಲ್ವಾ? ಸೊ ಇನ್ಮೇಲೆ ಈ ಥರ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಕೊಡಲ್ಲ. ಎಕ್ಸ್ ಅನ್ನೋದು ಒಂದು ಫಂಕ್ಷನ್ನು, y ಅನ್ನೋದು ಒಂದು ಫಂಕ್ಷನ್ನು. ಇದು ಬೋತ್ ಡಿಪೆಂಡೆಂಟ್ ಆನ್ ಸಮ್ ಅದರ್ ವೇರಿಯೇಬಲ್, ಥರ್ಡ್ ಲೆಟರು. ಆ ಥರ್ಡ್ ಲೆಟರು ಪ್ಯಾರಾಮೀಟರ್ ಅಂತ ಕರಿತೀವಿ. ಅದು ಟೀಟಾ ಆಗಿರ್ಬೋದು, ಅಥವಾ ಈ ಥರ ಟಿ ಸ್ಕ್ವೇರ್ ಮೈನಸ್ ಟಿ ಅಂತ ಆಗಿರ್ಬೋದು, ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಟೀಟಾ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಲಾಗ್ ಟೀಟಾ ಅಂತಲೂ ಕೊಡ್ಬೋದು. ಇದು ಪ್ಯಾರಾಮೆಟ್ರಿಕ್ ಅಂತೀವಿ. ಅಂದರೆ ಥರ್ಡ್ ಲೆಟರ್ ಎಕ್ಸು ಮತ್ತು ವೈ ಜೊತೆಗೆ ಇಷ್ಟು ನಿಮ್ಗೆ ಕನೆಕ್ಟ್ ಆಗ್ತಾ ಇದ್ದು, ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಕೊಡ್ತಿದ್ರು. ಇನ್ಮೇಲೆ ಎಕ್ಸ್ ಸಪ್ರೇಟು, ವೈ ಸಪ್ರೇಟು. ಇದನ್ನು ಟಿ ಅನ್ನೋದು ಇಲ್ಲಿ ಪ್ಯಾರಾಮೀಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಟಿ ಈಸ್ ಎ ಕಾಮನ್. ಸೊ ಈಗ ಇಲ್ಲೇನು ಮಾಡ್ತೀರಾ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ನಲ್ಲ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತೀವಿ. ವೆರಿ ಇಂಪಾರ್ಟೆಂಟ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಕರಿತೀವಿ ಇಲ್ಲಿ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ ಡಿ ಎಕ್ಸ್ ಡಿ ಟಿ ಈಸ್ ಈಕ್ವಲ್ ಟು ಟಿ ಸ್ಕ್ವೇರ್. ಟಿ ಸ್ಕ್ವೇರ್ನ ಸೇಮ್ ಎಕ್ಸ್ ಸ್ಕ್ವೇರ್ ಥರನೇ ಟ್ರೀಟ್ ಮಾಡಬೇಕು, 2t ಅಂತ ಬರೀಬೇಕು ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇರೋದ್ರಿಂದ. ಡಿ ವೈ ಡಿವೈಡೆಡ್ ಬೈ ಡಿ ಟಿ ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ ಡಿ ವೈ ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ ಡಿ ಟಿ ಬರೀಬೇಕು. ಮೈನಸ್ ಟಿ ಇದ್ದರೆ -1. ಡಿಫ್ರೆನ್ಸಿಯೇಷನ್ ಆಫ್ ಟಿ ಏನು 1 ಆಗುತ್ತೆ. ಸೊ ಮಾಮೂಲಿ ಎಕ್ಸ್ ಇದ್ರೆ ಏನು ಮಾಡ್ತಿದ್ರಿ, 1 ಬರಿತಾ ಇದ್ರಲ್ಲ, ಅದೇ ಥರನೇ. ಸೊ ನಿಮಗೆ ಈಗ ಕೇಳೋದು ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ ಕೇಳ್ತಾರೆ. ಡಿ ವೈ ಬೈ ಡಿ ಎಕ್ಸ್ ಬೇಕು ಅಂತಂದರೆ ನೀವೇನು ಮಾಡಬೇಕು, ಡಿ ವೈ ಬೈ ಡಿ ಟಿ ಏನು ಕಂಡುಹಿಡ್ದಿದ್ದೀರಾ, ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ ಬರೀಬೇಕು. ಸೊ ದಟ್ ಈಸ್ ವೈ ಡಿ ವೈ ಬೈ ಡಿ ಟಿ ನಿಮ್ಗೆ ಗೊತ್ತಿದೆ -1 ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ 2t. ಸೊ ಈ ರೀತಿ ಇದು ಸಿಂಪಲ್ ಬೇಸಿಕ್ ಡಿರೈವೇಷನ್ಸ್ ಇರುತ್ತೆ. ಇಂಪಾರ್ಟೆಂಟ್ ಆದ ಬೇಸಿಕ್ ಡಿರೈವೇಷನ್. ಬಟ್ ಕಾನ್ಸೆಪ್ಟ್ ಏನು ಅಂದರೆ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ ಅನ್ನೋದನ್ನು ನೀವು ಗಮನಿಸಬೇಕು ಇಲ್ಲಿ. ಸೊ ಅದು ನೆಕ್ಸ್ಟು ಇಲ್ಲೂ ಅಷ್ಟೇ. ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಇಲ್ಲಿ ಎಕ್ಸ್ ಬಂದ್ಬಿಟ್ಟು 1 ಬರೆಯೋಂಗಿಲ್ಲ ನಾವು, ಡಿ ಎಕ್ಸ್ ಬೈ ಡಿ ಟಿ ಅಂತ. ಯಾಕೆಂದ್ರೆ ಡಿಫ್ರೆನ್ಷಿಯೇಟಿಂಗ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ. ಈ ಫಾರ್ಮುಲಾನೆಲ್ಲ ನೀವೇನು ಎಕ್ಸ್ಗೆ ಯೂಸ್ ಮಾಡಿದ್ರೋ ಹಾಗೆಲ್ಲ ಈಗ ಟಿಗೆ ಟೀಟಾಗೆ ಯೂಸ್ ಮಾಡಬೇಕಾಗತ್ತೆ. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಇಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಹಾಗೇನು ಮಾಡ್ತೀರಾ, ಡಿ ಎಕ್ಸ್ ಬೈ ಡಿ ಟೀಟಾ ಅಂದಾಗ ಟೀಟಾನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1. ನೆಕ್ಸ್ಟು ಡಿ ವೈ ವಿತ್ ರೆಸ್ಪೆಕ್ಟ್ ಟು ಡಿ ಟೀಟಾ ಎಡಗಡೆ, ಲಾಗ್ ಟೀಟಾನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/t. ನಿಮಗೆ ಡಿ ವೈ ಬೈ ಡಿ ಎಕ್ಸ್ ಕೇಳಿದಾಗ ಏನು ಮಾಡ್ತೀರಾ, ಡಿ ವೈ ಬೈ ಡಿ ಎಕ್ಸ್ ಕೇಳಿದಾರಲ್ವಾ, ಫಸ್ಟು ಡಿ ವೈ ಬೈ ಡಿ ಟಿ ಬರೆದ್ಬಿಡಿ, ಡಿ ಟೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟೀಟಾ. ಸೊ ದ್ಯಾಟ್ ಈಸ್ ಈಕ್ವಲ್ ಟು 1/θ ಡಿವೈಡೆಡ್ ಬೈ 1. ಆನ್ಸರ್ ಈಸ್ 1/θ. ಅರ್ಥ ಆಯ್ತಾ? ಇಲ್ಲಿ ಏನು ಕಾನ್ಸೆಪ್ಟ್ ನೀವೇನು ತಿಳ್ಕೊಳ್ಬೇಕು ಅಂತಂದರೆ, ಇಲ್ಲಿ ಇಷ್ಟುವರೆಗೂ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಕೊಡ್ತಿದ್ರು, ಈಗ ಹಾಗೆ ಕೊಡ್ತಿಲ್ಲ, ಎಕ್ಸನ್ನು ಟಿ ಸ್ಕ್ವೇರ್ ಅಂತ ಕೊಡ್ತಿದ್ದಾರೆ. y ಈಸ್ ಈಕ್ವಲ್ ಟು ಟಿ, ಒಂದು ಥರ್ಡ್ ಪ್ಯಾರಾಮೀಟರ್ ಯೂಸ್ ಮಾಡ್ತಾ ಇದ್ದಾರೆ, ಟಿ. ಸೊ ನಾವು ಈಗ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಫಾರ್ಮುಲಾಸನ್ನೆಲ್ಲ ನೀವು ಏನು ಎಕ್ಸ್ಗೆ ಅಪ್ಲೈ ಮಾಡ್ತಾ ಇದ್ರಲ್ಲ ಅದನ್ನೆಲ್ಲ ಈಗ ಟಿ ಅಥವಾ ಟೀಟಾಗೆ ಅಪ್ಲೈ ಮಾಡಿ. ಸಿಂಪಲ್ ಕಾನ್ಸೆಪ್ಟ್ ಅಷ್ಟೇ. ಫೈನಲಿ ಮಾಡಿದ್ಮೇಲೆ
dy ಬೈ ಡಿ ಟಿ ಡಿವೈಡ್ ಬೈ ಡಿ ಎಕ್ಸ್ ಬೈ ಡಿ ಟಿ ಮಾಡಿದ್ರೆ ನಿಮಗೆ ಆನ್ಸರ್ ಬಂತು. ಇಷ್ಟಕ್ಕೆ 3 ಮಾರ್ಕ್ಸ್ ಕ್ವೆಶನ್ನು. ಸೊ ಯಾವ ರೀತಿ 3 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ಅದನ್ನು ನಾವು ಡಿಸ್ಕಸ್ ಮಾಡೋಣ. ಬೇಸಿಕಲಿ ನೀವು ಒಂದು ಗೊತ್ತಿರಬೇಕು ಏನು ಅಂತಂದರೆ, ಎಕ್ಸ್ ಸಮ್ ಫಂಕ್ಷನ್ ಆಫ್ ಟಿ ಕೊಟ್ಟಿರ್ತಾರೆ, ವೈ ಸಮ್ ಫಂಕ್ಷನ್ ಆಫ್ ಟಿ ಅಥವಾ ಟೀಟಾ. ನೀವೇನು ಮಾಡಬೇಕು, ಡಿ ವೈ ಬೈ ಡಿ ಎಕ್ಸ್, ಇದು ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಮಾಡಿದ್ರೆ ಎಫ್ ಡ್ಯಾಶ್ ಆಫ್ ಟಿ ಬರುತ್ತೆ. ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿ ವೈ ಬೈ ಡಿ ಟಿ ಮಾಡಿದ್ರೆ ಜಿ ಡ್ಯಾಶ್ ಆಫ್ ಟಿ ಬರುತ್ತೆ. ಆನ್ಸರ್ ನಿಮ್ಗೆ ಬೇಕಾಗಿರೋದು ಡಿ ವೈ ಬೈ ಡಿ ಎಕ್ಸ್ ಅಲ್ವಾ. ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಫಸ್ಟ್ ಬರೀರಿ, ಜಿ ಡ್ಯಾಶ್ ಆಫ್ ಟಿ ಏನು ಆನ್ಸರ್ ಬಂದಿರುತ್ತೋ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಟಿ. ಪ್ರಾಬ್ಲಮ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಕ್ಲಿಯರ್ ಐಡಿಯಾ ಬರುತ್ತೆ. ಅದರದ್ದು ಎಕ್ಸಾಂಪಲ್ಸ್ ನಾನು ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಇದು ಜನರಲ್ ಫಾರ್ಮು, ಇಲ್ಲಿ ಬರ್ದಿರೋದು ಜನರಲ್, ಇದು ಎಕ್ಸಾಂಪಲ್ಸ್, ಇಲ್ಲೂ ಕೂಡ ಎಕ್ಸಾಂಪಲ್ಸ್. ನೋಡಿ ಅರ್ಥ ಆಯ್ತಾ ನಿಮಗೆ? ಸೊ ಈಗ ಸೂಕ್ಷ್ಮವಾಗಿ ನೀವು ವೆಯ್ಟ್ ಮಾಡಬೇಕು. ಇನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ 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 ಅದು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಗೊತ್ತಾಗ್ತಾ ಇದೆಯಲ್ವಾ? ನಾವು ಇಲ್ಲಿ ನಿಮಗೆ ಸೂಕ್ಷ್ಮವಾಗಿ ಏನೇನು ಡಿಫಿಕಲ್ಟ್ ಹೇಳಿಬಿಡ್ತೀನಿ. ಟಿ ಸ್ಕ್ವೇರ್ ಡಿ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಸ್ಕ್ವೇರ್. ಇಷ್ಟೊತ್ತು ಏನು ಮಾಡ್ತಾಯಿದ್ರೆ ಡಿಫೈನ್ ಆಫ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಂತ ಬರ್ತಿದೆ, ಬಟ್ ಡಿಫೈನ್ ಆಫ್ ಟಿ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಅಂದರೆ 2t. ಇದೊಂದು ಸೂಕ್ಷ್ಮವಾಗಿ ಗೊತ್ತಿರಬೇಕು, ಫಸ್ಟ್ ಪಾಯಿಂಟು. ಎರಡನೇದು, ಅಕಸ್ಮಾತ್ ನಿಮಗೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಬಂದುಬಿಟ್ಟು ಒಂದು ಫಂಕ್ಷನ್ ಕೊಡ್ತೀನಿ ನಾನು ಈಗ, ಟೀಟಾ ಇಂಟು ಸೈನ್ ಟೀಟಾ ಅಲ್ವಾ. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು ಇಲ್ಲಿಗೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ, ಇಲ್ಲಿ ಟೀಟಾ ಇರೋದ್ರಿಂದ ಟೀಟಾ. ಇದನ್ನು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀರಾ. ಹೇಗೆ ಮಾಡ್ತೀರಾ ನೋಡ್ಕೊಳ್ಳಿ. ಇಬ್ಬರು, ಫಸ್ಟ್ ಫಂಕ್ಷನು ಸೆಕೆಂಡ್ ಫಂಕ್ಷನ್ ಇಬ್ಬರು ಇದ್ದೀರಾ. ನೀವು ಪಾರ್ಲರ್ ರೂಲ್ ಅಂತ ನಾನು ಏನು ಕರಿತಾ ಇದ್ದೆ, ಹೋದಾಗ ಏನು ಮಾಡ್ತೀರಾ, ಫಸ್ಟು ಟೀಟಾನ ಇಟ್ಕೊಳ್ತೀರಾ, ಡಿಫ್ರೆನ್ಸಿಯೇಷನ್ ಆಫ್ ಟೀಟಾ ಸೈನ್ ಟೀಟಾನ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಪ್ಲಸ್ ಸೈನ್ ಟೀಟಾನ ಆಚೆ ಇಡ್ತೀರಾ, ಡಿಫ್ರೆನ್ಸಿಯೇಟಿಂಗ್ ಆಫ್ ಟೀಟಾ. ಟೀಟಾ ಹಾಗೆ ಇರಲಿ. ಡಿಫೈನ್ ಆಫ್ ಸೈನ್ ಟೀಟಾ ಏನು, ಕಾಸ್ ಟೀಟಾ, ಪ್ಲಸ್ ಸೈನ್ ಟೀಟಾ ಹಾಗೆ ಇರಲಿ. ಡಿಫ್ರೆನ್ಸಿಯೇಷನ್ ಆಫ್ ಟೀಟಾ ವಿತ್ ರೆಸ್ಪೆಕ್ಟ್ ಟು ಟೀಟಾ, ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಸೊ ಇದು ನೀವು ಸೂಕ್ಷ್ಮವಾಗಿ ಗೊತ್ತಾಯಿತು ಅಂತಂದರೆ, ಸೊ ಡಿಫ್ರೆನ್ಸ್ ಆಫ್ ಟೀಟಾ ವಿತ್ ರೆಸ್ಪೆಕ್ಟ್ ಟು ಟೀಟಾ ಏನಿರುತ್ತೆ, ಒನ್ ಆನ್ಸರು. ಸೊ ಇದು ಪ್ರಾಡಕ್ಟ್ ರೂಲ್ ಮಾಡೋದನ್ನು ನೀವು ಮರಿಬಾರ್ದು. ಸೊ ಈ ಸೂಕ್ಷ್ಮಗಳು ನಮಗೆ ಪ್ರಾಬ್ಲಮ್ಸ್ ಅಲ್ಲಲ್ಲಿ ಬರ್ತಾ ಇರುತ್ತೆ, ಅವನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ನೋಡಿ ನಿಮ್ಗೆ ಅರ್ಥ ಆಯ್ತಾ? ಡಿಫ್ರೆನ್ಸಿಯೇಷನ್ ಆಫ್ ಟೀಟಾ ಆಫ್ ಸೈನ್ ಟೀಟಾ ಅಂತ ಇದ್ದರೆ, ಸೈನ್ ಟೀಟಾ ವಿತ್ ರೆಸ್ಪೆಕ್ಟ್ ಟು ಟೀಟಾ ಅಂದರೆ ಏನು ಬರೀತೀರಾ ನೀವು ಆನ್ಸರು, ಕಾಸ್ ಟೀಟಾ. ಡಿಫೈನ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರ್ತಿದ್ರೆ ಕಾಸ್ ಎಕ್ಸ್ ಬರೀತಾ ಇದ್ರೆ, ಅದೇ ಥರ ಡಿಫೈನ್ ಆಫ್ ಸೈನ್ ಟಿ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಮಾಡಿದಾಗ ಕಾಸ್ ಟೀಟಾ. ಇವೆಲ್ಲ ಸೂಕ್ಷ್ಮಗಳು ನಿಮಗೆ ಗೊತ್ತಿರಬೇಕು ಅಷ್ಟೇ. ಈ ಸೂಕ್ಷ್ಮಗಳು ಗೊತ್ತಿದ್ರೆ ನೀವು ಯಾವ ಪ್ರಾಬ್ಲಮ್ಸ್ ಬೇಕಾದರೂ ಮಾಡಬಹುದು. ಅಕಸ್ಮಾತ್ ಡಿಫ್ರೆನ್ಸಿಯೇಷನ್ ಆಫ್ ವಿತ್ ರೆಸ್ಪೆಕ್ಟ್ ಟು ಟಿ ಸೈನ್ ಇನ್ವರ್ಸ್ ಟಿ ಅಂತ ಇದ್ರೆ ಏನು ಮಾಡ್ತೀರಾ, 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವಯರ್. ಸೈನ್ ಇನ್ವರ್ಸ್ ಆಫ್ ಟಿ ಅಂದರೆ 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಬರೆಯಲ್ಲ, ಟಿ ಸ್ಕ್ವೇರ್ ಬರ್ತೀವಿ, ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇರೋದು. ಈ ಸೂಕ್ಷ್ಮಗಳನ್ನು ನೀವು ಮಿಸ್ ಮಾಡಬಾರ್ದು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಗೊತ್ತಾಗ್ತಾ ಇದೆಯಲ್ವಾ? ಫೈನ್. ನೆಕ್ಸ್ಟ್ ಹೋಗೋಣವಾ? ನೆಕ್ಸ್ಟ್ ವಿಡಿಯೋಸ್ಗೆ ಹೋಗೋಣ. ನೆಕ್ಸ್ಟ್ ಸ್ಲೈಡ್ಗೆ, ಸಾರಿ, ಸ್ಟಕ್ ಆಗ್ತಿದೆ. ಓಕೆ ಫೈನ್. ಡಿಫ್ರೆನ್ಸಿಯೇಷನ್ ಆಫ್ ಪ್ಯಾರಾಮೆಟ್ರಿಕ್ ಫಾರ್ಮ್. ಇಲ್ಲೊಂದು ಸೂಕ್ಷ್ಮ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ನಿಮ್ಗೊಂಚೂರು ಗೊತ್ತಿರಬೇಕು, ಬೇಸಿಕ್ ಐಡಿಯಾಸು. ಸೈನ್ ಟಿ ಅಂತ ಬಂದಾಗ ಏನು ಮಾಡಬೇಕು, 2 ಸೈನ್ ಟೀಟಾ ಡಿವೈಡ್ ಬೈ ಕಾಸ್ ಟೀಟಾ. 1 ಪ್ಲಸ್ ಕಾಸ್ ಟೀಟಾ ಅಂತ ಬಂದಾಗ 2 ಕಾಸ್ ಸ್ಕ್ವೇರ್ ಟೀಟಾ ಬೈ 2. 1 ಮೈನಸ್ ಕಾಸ್ ಟೀಟಾ ಡಿವೈಡ್ ಈಸ್ ಈಕ್ವಲ್ ಟು 2 ಸೈನ್ ಸ್ಕ್ವೇರ್ ಟೀಟಾ ಬೈ 2. ಇವೆಲ್ಲ ಫಾರ್ಮುಲಾಸು ಆನ್ ಆ್ಯಂಡ್ ಆಫ್ ಯೂಸ್ ಮಾಡ್ತಾ ಇರ್ತೀವಿ, ಅಂದರೆ ಆನ್ಸರ್ ಬರ್ಸೋದಕ್ಕೋಸ್ಕರ. ಇದು ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸು. ಇವೆಲ್ಲ ಬೇಸಿಕ್ ಫಾರ್ಮುಲಾ. ಇದು ಬೇಸಿಕ್ ಫಾರ್ಮುಲಾ ನಿಮಗೆ ಗೊತ್ತಿದೆ, ಇದು ಬೇಸಿಕ್ಕು. ಇದು ಬಹಳ ಸಲ ಯೂಸ್ ಮಾಡಿದ್ದೀವಿ, 2 ಮಾರ್ಕ್ಸ್ ಕ್ವಶನಲ್ಲಿ ಭಾಳ ಸಲ ಯೂಸ್ ಮಾಡಿದ್ದೀವಿ. ಇಲ್ಲಿ
ಇದು 1 ಪ್ಲಸ್ ಕಾಸ್ ಟಿ ಅಂತ ಬಂದಾಗ ಟೀಟಾ ಅಂತ ಬಂದಾಗ 2 ಕಾಸ್ ಸ್ಕ್ವೇರ್ ಟೀಟಾ ಬೈ 2 ಅಂತ ಬರೀಬೇಕು. 1 ಮೈನಸ್ ಕಾಸ್ ಟೀಟಾ ಅಂತ ಬಂದಾಗ 2 ಸೈನ್ ಸ್ಕ್ವೇರ್ ಟೀಟಾ ಬೈ 2 ಅಂತ ಬರೀಬೇಕು. ಸೈನ್ ಟೀಟಾ ಬಂದಾಗ 2 ಸೈನ್ ಟೀಟಾ ಬೈ 2 ಇಂಟು ಕಾಸ್ ಟೀಟಾ ಬೈ 2 ಆಫ್ ಆ್ಯಂಗಲ್ ಫಾರ್ಮುಲಾ ಅಂತ ಕರಿತೀವಿ ಇದನ್ನು. ಇದರಲ್ಲಿ ಟ್ರಿಗ್ನೋಮೆಟ್ರಿ ನೀವು ಮಾಸ್ಟರ್ ಮಾಡಿದ್ದೀರಾ. ಈಗ ಆ್ಯಕ್ಚುಲ್ ಕ್ವೆಶನ್ಸ್ಗೆ ಹೋಗ್ಬಿಡೋಣ. ಮಾರ್ಚ್ 2020ನಲ್ಲಿ ಕೇಳಿರುವಂತಹ ಕ್ವೆಶನ್ನು, ಇಫ್ ಎಕ್ಸ್ ಈಸ್ ಈಕ್ವಲ್ ಟು 2at ಸ್ಕ್ವಯರ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು at⁴ ದೆನ್ ಫೈಂಡ್ dy/dx. ಸೊ ಸೊಲ್ಯೂಷನ್ 3 ಮಾರ್ಕ್ಸ್ಗೆ ಸೊಲ್ಯೂಷನ್ ಶುರು ಮಾಡುವಾಗ ಮೊದಲನೇದಾಗಿ ನಾನು ಎಕ್ಸ್ ಬರ್ಕೊಳ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 2at ಸ್ಕ್ವಯರ್ ಆ್ಯಂಡ್ ನೋಡಿ ಆ್ಯಂಡ್ ವೈ ಈಸ್ ಈಕ್ವಲ್ ಟು at⁴. Now differentiate with respect to t. Very important is t. With respect to t ಮಾಡ್ತೀರಾ. ಸೊ dx ಎಡಗಡೆ dx ಬೈ dt ಬರಿಬೇಕು. 1 ಬರೆದು ಬಿಡಬೇಡ್ದು ಕನ್ಫ್ಯೂಸ್ ಆಗಿ. dx ಎಕ್ಸನ್ನ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇರೋದು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲ, ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇರೋದು. 2a ಹಾಗೇ ಇರಲಿ. ಟಿ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 2t ಆಗುತ್ತೆ. ಸೊ ನೆಕ್ಸ್ಟ್ ಅರ್ಥ ಆಯ್ತಲ್ವಾ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ನಾನು ಇಲ್ಲಿ ರೌಂಡ್ ಆಫ್ ಮಾಡ್ತೀನಿ ಸೂಕ್ಷ್ಮವಾಗಿ. ಟಿ ಇದ್ರೆ ಟಿ ಬರೀತೀರಾ, ಟೀಟಾ ಇದ್ರೆ ಟೀಟಾ ಬರೀತೀರಾ ಅಷ್ಟೇ. ಎರಡೇ ಲೆಟರ್ ಯೂಸ್ ಮಾಡಿರೋದು, ಒಂದು ಟಿ ಇಲ್ಲಾಂದರೆ ಟೀಟಾ. ಅದು ಪ್ಯಾರಾಮೀಟರ್ ಅಂತ ಕರಿತೀವಿ ನಾವು. dy dt ಬರೀಬೇಕು. t³ t⁴ ಅಂದರೆ ಏನು ಬರೀತೀರಾ, 4 ಟೈಮ್ಸ್ t⁴. x⁴ ಇದ್ರೆ ಏನು ಬರೀತಾ ಇದ್ರಿ, 4 ಟೈಮ್ಸ್ x⁴ ಬರಿತಾ ಇದ್ರಲ್ವ, ಅದೇ ಥರನೇ t⁴ ಇದ್ರೆ ತಲೆ ಮೇಲೆ ಇರೋದನ್ನ ಕೆಳಗಡೆ ಇಳಿಸಿ ಪವರ್ನ ಒಂದು ಕಡಿಮೆ ಮಾಡಬೇಕು, ಅದು ಫಾರ್ಮುಲಾ. ಸೊ ಫೈನಲಿ dx/dt ಏನಾಯಿತು, 4at ಆಯಿತು. dy/dt ಏನಾಯಿತು, 4at³ ಆಯಿತು. ಫೈನ್. ನಿಮಗೆ ಕೇಳಿರೋದು ಅವರೇನು, dy/dx. dy/dx ಅಂದರೆ ಏನು ಮಾಡ್ತೀರಾ, ಫಸ್ಟು ಡಿಫ್ರೆನ್ಷಿಯೇಟ್ y ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿರೋದನ್ನು ಬರೀಬೇಕು. ಡಿವೈಡೆಡ್ ಬೈ dx/dt. ಈ ವ್ಯಾಲ್ಯೂ ಡಿವೈಡೆಡ್ ಬೈ ಈ ವ್ಯಾಲ್ಯೂ ಅಷ್ಟೇ, ಸಿಂಪಲ್. ಸೊ dy/dx ಈಸ್ ಈಕ್ವಲ್ ಟು 4at³ ಬರ್ಕೊಳ್ಳಿ, ಡಿವೈಡೆಡ್ ಬೈ 4at. 4a ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ t³ t ಅಂದರೆ t² ಉಳ್ಕೊಳ್ಳುತ್ತೆ. ಸೊ ಫೈನಲ್ ಆನ್ಸರ್ dy/dx ಈಸ್ ಈಕ್ವಲ್ ಟು t². ನೋಡಿ, ಗಾಟ್ ಇಟ್. ಮಾರ್ಚ್ 2020ನಲ್ಲಿ ಕೇಳಿರೋಂಥದ್ದು 3 ಮಾರ್ಕ್ಸ್ ಕ್ವೆಶನ್. 3 ಮಾರ್ಕ್ಸ್ ಯಾವ ರೀತಿ ಇರುತ್ತೆ ಅಂತ ಕೇಳಿಸ್ಕೊಳ್ಳಿ. 1 ಮಾರ್ಕ್ 4at ಬರೆಯೋದಕ್ಕೆ, 1 ಮಾರ್ಕ್ 4at³ ಬರೆಯೋದಕ್ಕೆ, ಫೈನಲ್ ಆನ್ಸರ್ ಬರ್ಸೋದಕ್ಕೆ 1 ಮಾರ್ಕ್. 3 ಮಾರ್ಕ್ಸ್ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಏನಾದರೂ ಡೌಟ್ ಇದೆಯಾ ವಿದ್ಯಾರ್ಥಿಗಳೇ? ನೋಡಿ, ಸ್ಟೆಪ್ಸನ್ನು ನೋಡಿ, ನೀವು ಬರೆದಿಟ್ಕೊಂಡ್ರಾ, ಕೇಳೋದಲ್ಲ ಬರೀಬೇಕು. ಕೇಳಿಸ್ಕೊಳ್ಳೋದಾದರೆ ಸ್ಟಾಪ್ ಮಾಡಿ, ಕೇಳಿಸ್ಕೊಳ್ಳೇಬಾರ್ದು, ಬರೀಬೇಕು. ನೀವು ನೋಟ್ಸಲ್ಲಿ ಬರ್ಕೊಳ್ಬೇಕು. ಹೋಗೋಣವಾ ನೆಕ್ಸ್ಟ್ ಕ್ವೆಶನ್ಗೆ? ಫೈನ್. ನೆಕ್ಸ್ಟ್ ಕ್ವೆಶನ್ನು ಎಕ್ಸ್ ಸೊಲ್ಯೂಷನ್. ಎಕ್ಸ್ ಬರ್ಕೊಳ್ಳಿ, ಎ ಕಾಸ್ ಟೀಟಾ ಪ್ಲಸ್ ಟೀಟಾ ಸೈನ್ ಟೀಟಾ. ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕಾಗುತ್ತೆ, ಟೀಟಾ ಸೈನ್ ಟೀಟಾ. ಆ್ಯಂಡ್ ಬರೆಯಲ್ಲ ನಾನು, ಇಲ್ಲಿ ಥರ ಒಂದು ಲೈನ್ ಹಾಕ್ಕೊಳ್ತೀನಿ. y ಈಸ್ ಈಕ್ವಲ್ ಟು ಎ ಸೈನ್ ಟೀಟಾ ಮೈನಸ್ ಟೀಟಾ ಕಾಸ್ ಟೀಟಾ. ಏನು ಬರೀತೀರ ವರ್ಡು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾ ಟೀನಾ ಅಥವಾ ಟೀಟಾನಾ, ಟೀಟಾ. ಡಿಫ್ರೆನ್ಷಿಯೇಟ್ ಈ ಕಡೆನು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನು, ಟೀಟಾ. ನೋಡಿ ಅರ್ಥ ಆಯ್ತಾ? ಸೊ dx ಬೈ ಡಿ ಟೀಟಾ, ಎ ಅನ್ನೋದು ನಂಬರು ಸೈಡ್ಗಿಡಿ, ಕಾಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್
ಸೈನ್ ಟೀಟಾ ಆಗುತ್ತೆ ಪ್ಲಸ್ ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಯಾವುದಕ್ಕೆ? ಟೀಟಾ ಸೈನ್ ಟೀಟಾಗೆ ಪ್ರಾಡಕ್ಟ್ ರೂಲು. ನಾನು ಎಕ್ಸ್ಪ್ಲೈನ್ ಮಾಡಿರೋದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನೋಡಿ, ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟೀಟಾ ಸೈನ್ ಟೀಟಾ ಬಂದಾಗ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕಾಗುತ್ತೆ. ಟೀಟಾ ಸೈನ್ ಟೀಟಾ, ಟೀಟಾನ ಇಟ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಏನಾಗುತ್ತೆ? ಕಾಸ್ ಟೀಟಾ ಆಗುತ್ತೆ ಪ್ಲಸ್ ಸೈನ್ ಟೀಟಾ ಹಾಗೆ ಇರಲಿ, ಡಿಫ್ರೆನ್ಸಿಯೇಷನ್ ಆಫ್ ಟೀಟಾ ಏನಾಗುತ್ತೆ? 1 ಆಗುತ್ತೆ. ನೋಡಿ ಪ್ರಾಡಕ್ಟ್ ರೂಲಿಂದ ಈ 2 ಪೀಸ್ ಬಂತು. ನೋಡಿ ಅರ್ಥ ಆಗಿದೆಯಾ? ಇಲ್ಲಿ ಸೈನ್ ಟೀಟಾ ನೆಗೆಟಿವ್ ಮತ್ತು ಪಾಸಿಟಿವ್ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋವಂಥದ್ದು dx/dt ಏನು ಉಳ್ಕೊಳ್ತು? a ಟೈಮ್ಸ್ ಟೀಟಾ ಕಾಸ್ ಟೀಟಾ ಉಳ್ಕೊಳ್ತು. ವೆರಿ ಇಂಪಾರ್ಟೆಂಟ್. ನೋಡಿ, ಲೆಟ್ ಮಿ ಕಾಲ್ ದಿಸ್ ಆಸ್ 1. ನೌ ಡಿಫ್ರೆನ್ಷಿಯೇಟ್ dy ವಿತ್ ರೆಸ್ಪೆಕ್ಟ್ ಟು ಡಿ ಟೀಟಾ. ಎ ಹಾಗೆ ಇರಲಿ, ಸೈನ್ ಟೀಟಾನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಕಾಸ್ ಟೀಟಾ. ಮೈನಸ್ ಇರೋದ್ರಿಂದ ಕೇರ್ಫುಲ್ ಆಗಿರಬೇಕು. ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡ್ತೀನಿ. ಮೈನಸ್ ಟೀಟಾ ಇಂಟು ಮೈನಸ್ ಸೈನ್ ಟೀಟಾ ಅಗೈನ್ ಪ್ಲಸ್ ಕಾಸ್ ಟೀಟಾ ಹಾಗೆ ಇರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಟೀಟಾ ಬಂದ್ಬಿಟ್ಟು 1. ಕ್ಲೋಸ್ ದ ಬ್ರ್ಯಾಕೆಟ್. ಇಲ್ಲೇನು ಉಳ್ಕೊಳ್ತು ನೋಡಿ, ಇಲ್ಲೇನೇ ಉಳ್ಕೊಳ್ತು? ಎ ಕಾಸ್ ಟೀಟಾ ಮೈನಸ್ ಇಂಟು ಮೈನಸ್, ಇದು ಮೈನಸ್ ಮಲ್ಟಿಪ್ಲೈ ಆಗಿ ಪ್ಲಸ್ ಟೀಟಾ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ. ಸೊ ಕಾಸ್ ಟೀಟಾ ಪಾಸಿಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳುವಂಥದ್ದು ಎ ಟೀಟಾ ಸೈನ್ ಟೀಟಾ. ದಿಸ್ ಈಸ್ ಯುವರ್ dy/d ಲೆಟ್ ಮಿ ಕಾಲ್ ದಿಸ್ ಎಸ್ ಈಕ್ವೇಷನ್ 2. ಸೊ ಫ್ರಮ್ 1 and 2 ಡೈರೆಕ್ಟಾಗಿ ಫ್ರಮ್ 1 and 2 ಬರಿಬೋದು. ನನಗೆ ಬೇಕಾಗಿರೋದು dy/dx. ಓಕೆ, ಫೈನ್ dy/dx ಅಲ್ವಾ? dy/dx ಏನು ಬರೀತೀರಾ? ಫಸ್ಟು ಡಿಫ್ರೆನ್ಷಿಯೇಟ್ ಸೆಕೆಂಡ್ ಒನ್ ಎ ಟೀಟಾ ನೀವು ಡೈರೆಕ್ಟಾಗಿ ಬರಿಬೋದು. ಡಿವೈಡೆಡ್ ಬೈ ಎ ಟೀಟಾ ಕಾಸ್ ಟೀಟಾ. ಎ ಟೀಟಾ ಕ್ಯಾನ್ಸಲ್ ಆಗುತ್ತೆ. ಎ ಟೀಟಾ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ನೆಕ್ಸ್ಟು ಉಳ್ಕೊಳ್ಳೋದೇನು? ಟ್ಯಾನ್ ಟೀಟಾ. ದಿಸ್ ಈಸ್ ಯುವರ್ dy/dx. ನೋಡಿ ಅರ್ಥ ಆಯ್ತಾ ಎಲ್ರಿಗೂ? ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂತಿದೆ, ಅದನ್ನು ನಾವು ಟ್ಯಾನ್ ಟೀಟಾ ಅಂತ ಬರಿತೀವಿ. ಸೊ dx/dt ಕಂಡುಹಿಡಿದಕ್ಕೆ 1 ಮಾರ್ಕು, dy/dt ಕಂಡುಹಿಡಿದಕ್ಕೆ 1 ಮಾರ್ಕು, dy/dx ಕಂಡುಹಿಡಿದಕ್ಕೆ 1 ಮಾರ್ಕ್ಸು. ನೋಡಿ, ನೀವು ಸೂಕ್ಷ್ಮವಾಗಿ ಗೊತ್ತಾಗಬೇಕು ಏನಂದರೆ, ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದ್ದೀನಿ. ಹೇಗೆ ಸ್ಪ್ಲಿಟ್ ಆಯಿತು ಅನ್ನೋದು ನಿಮ್ಗೆ ಅರ್ಥ ಆಯಿತು ಅಂದರೆ ಇಲ್ಲಿಗೆ 3 ಮಾರ್ಕ್ಸು ನಿಮ್ಗೆ ಪಕ್ಕ ಆಯಿತು ಅಂತ. ನೋಡಿ ಎಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ವಿಡಿಯೋ ಹೋಗೋಣವಾ? ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಅಗೈನ್ ಸೊಲ್ಯೂಷನ್ x is equal to a theta plus sin theta. ಇದು ಈಸಿ ಇದೆ. and y is equal to a into 1 minus cos theta. So differentiate with respect to ಯಾವನ್ ಮಾಡಬೇಕು? ಟೀಟಾ ಅಲ್ವಾ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್, ಯಾಕಂದ್ರೆ ಟೀಟಾ ಇದೆ, ರೈಟ್ ಹ್ಯಾಂಡ್ ಸೈಡ್ ಟೀಟಾ ಫಂಕ್ಷನ್ ಇದೆ. ಸೊ dx/d ಈಸ್ ಈಕ್ವಲ್ ಟು ಎ ನಂಬರು, ಅದನ್ನೇನು ಮಾಡೋವಾಗಿಲ್ಲ. ಟೀಟಾನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, ಪ್ಲಸ್ ಸೈನ್ ಟೀಟಾನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಟೀಟಾ ಬರುತ್ತೆ. ನಾವು ಅಗೈನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. dy/d ಎ ಅನ್ನೋದು ನಂಬರು ಆ ಥರ ಸೈಡ್ಗಿರಲಿ. ಫಂಕ್ಷನ್ ಮಾತ್ರ ಇಲ್ಲಿ ಫಂಕ್ಷನ್ 1 ನಂಬರ್ ಕಾನ್ಸ್ಟೆಂಟು 0 ಆಗುತ್ತೆ. ಮೈನಸ್ ಸೈನ್ ಟೀಟಾ, ಕಾಸ್ ಟೀಟಾ ಡಿಫ್ರೆನ್ಷಿಯೇಷನ್ ಆಗುತ್ತೆ, ಮೈನಸ್ ಸೈನ್ ಟೀಟಾ ಆಗುತ್ತೆ. ಕೊನೆಗೆ ಇಲ್ಲಿ
ಸೂಕ್ಷ್ಮವಾಗಿ ಒಂದು ಗಮನಿಸಬೇಕು ಅನ್ನಂದರೆ ಫೈನ್ dy by dx ಗೊತ್ತಿಲ್ಲ, dy by dx is equal to tan theta by 2 ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಮಾಡೋಣ, ಏನು ತೊಂದರೆ ಇಲ್ಲ. dx by d theta is equal to a 1 plus cos theta. 1 plus cos theta ನ ನಿಮಗೆ ಈಗ ತಾನೇ ಹೇಳಿದೆ, ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ 2 cos square theta by 2 dy by d theta ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಟೀಟಾ. ಸೈನ್ ಟೀಟಾ ಇದು ಎ ಅದರ ಪಾಡಿಗಿರಲಿ. ಸೈನ್ ಟೀಟಾನ ನಾವೇನಂತ ಬರಿಬೋದು, ನಿಮ್ಗೆ ಹೇಳಿದ್ದೆ 2 sin theta by 2 ಇಂಟು ಕಾಸ್ ಟೀಟಾ ಬೈ 2 ಅಂತ ಬರಿಬೋದು. ಯಾಕೆ ನಾನು ಈ ಥರ ಬರ್ಕೊಳ್ತಾ ಇದ್ದೀನಿ ಅಂದರೆ ನಾವು ಪ್ರೂವ್ ಮಾಡಬೇಕಲ್ವಾ. ಸೊ ಈ ರೀತಿ ಬರ್ಕೊಳ್ತಾ ಇದ್ದೀನಿ. ನಮಗೆ ಬೇಕಾಗಿರೋದು dy by dx. ಫಸ್ಟು ಡಿಫ್ರೆನ್ಷಿಯೇಟ್ ವಿತ್ y ವಿತ್ ರೆಸ್ಪೆಕ್ಟ್ ಟು ಟೀಟಾ ವ್ಯಾಲ್ಯೂ ಬರ್ಕೊಳ್ಳಿ. a ಇಂಟು 2 sin theta by 2 ಇಂಟು cos theta by 2 divided by a into 2 into cos square theta by 2. ಸೊ a ಕ್ಯಾನ್ಸಲ್ ಆಗುತ್ತೆ, a ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಸ್ಕ್ವಯರ್ ಇದೆ, ಇಲ್ಲಿ cos theta by 2 ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ sin theta by 2 divided by cos theta by 2 ಏನಾಗುತ್ತೆ, tan theta by 2. ಸೊ ದಿಸ್ ಈಸ್ ಯುವರ್ dy by dx. ನೋಡಿ ಪ್ರೂವ್ ಮಾಡಿದ್ದೀವಿ, dy by dx is equal to tan theta by 2 ಅಂತ ಪ್ರೂವ್ ಮಾಡಿದ್ದೀವಿ. ನೋಡಿ ಅರ್ಥ ಆಯ್ತಾ ಎಲ್ರಿಗೂ? ಸಾರಿ ನೋಡಿ. ಸೊ ಇದಕ್ಕೆ 1 ಮಾರ್ಕು, y ಕಂಡುಹಿಡಿದ y ವಿತ್ ರೆಸ್ಪೆಕ್ಟ್ ಟು ಟೀಟಾ ಕಂಡುಹಿಡಿದ 1 ಮಾರ್ಕು, dy by dx ಫೈನಲಿ ಕಂಡುಹಿಡಿದಕ್ಕೆ 1 ಮಾರ್ಕು. ಸೊ 3 ಮಾರ್ಕ್ಸು ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು ಯಾಕೆ ಈ ಥರ ಬರೆದಿದ್ದೀವಿ, ಇದು ಫಾರ್ಮುಲಾ, ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಯೂಸ್ ಮಾಡಿದ್ದೀವಿ. ಸೈನ್ ಟೀಟಾಗೆ ಇದು ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಬಿಗಿನಿಂಗಲ್ಲಿ ಹೇಳಿದ್ದೀನಿ, ನೀವು ನೋಡ್ಕೊಳ್ಳಿ. ಫೈನ್. ಇದೊಂದು ಲೆಂತಿ ಆದ ಒಂದು ಸ್ಟೆಪ್ಪು, ಪ್ರಾಬ್ಲಮ್ಮು, ಸೊಲ್ಯೂಷನ್. ಇದನ್ನು ಸ್ವಲ್ಪ ಸೂಕ್ಷ್ಮ ನೋಡ್ಕೊಳ್ಳಿ. ಮಾರ್ಚ್ 2015 ಕೇಳಿರೋದು, ಪ್ರೂವ್ ದಟ್ dy by dx is minus y by x. ರೂಟ್ ಆಫ್ x is equal to root of 8 sin inverse 1 divided by 1 into t and y is equal to root of a to the power cos inverse t ಅಂತ ಇದೆ ಅಲ್ವಾ. ಸೊ ಈಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ನಾವು. ಫಸ್ಟು ಎಕ್ಸ್ ಬರ್ಕೊಳ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಸೈನ್ ಇನ್ವರ್ಸ್ ಟಿ and y is equal to root of a cos inverse t. ನಾವು ಇದನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೀನಿ, ಕೇಳಿಸ್ಕೊಳ್ಳಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಹೇಗೆ ನಾನು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೇನೆ ಅದೇ ಥರನೇ ಇದು ಕೂಡ ಡಿಫ್ರೆನ್ಷಿಯೇಟ್ ಆಗುತ್ತೆ. ಒಂದು ಸ್ಲೈಟ್ ಚೇಂಜ್ ಇರುತ್ತೆ, ಅದು ಏನು ಚೇಂಜಸ್ಸು ನೋಡ್ಕೊಳ್ಳೋಣ. ಓಕೆ ನೋಡಿ, ಡಿ ಎಕ್ಸ್ ಬೈ ಡಿ ಟಿ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಏನಾಗುತ್ತೆ, 2 times ರೂಟ್ ಎ ಸೈನ್ ಇನ್ವರ್ಸ್ ಟಿ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಿ ಬೈ ಡಿ ಟಿ ಆಫ್ ಎ ಟು ದ ಪವರ್ ಸೈನ್ ಇನ್ವರ್ಸ್ ಟಿ. ಎ ಟು ದ ಪವರ್ ಸೈನ್ ಇನ್ವರ್ಸ್ ಟಿ ಅಂದರೆ ಎ ಟು ದ ಪವರ್ ಸೈನ್ ಇನ್ವರ್ಸ್ ಟಿ ಇಂಟು ಲಾಗ್ ಎ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಟಿ ಏನಾಗುತ್ತೆ, 1 ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ಇಷ್ಟು ಲೆಂತಿ ಆಗಿದೆ ಇದು. ಸೊ ಇದನ್ನು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ, ಕೇಳಿಸ್ಕೊಳ್ಳಿ ಆಯಿತಾ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಸ್ವಲ್ಪ ಲೆಂತಿ ಆಗುತ್ತೆ. ಏನಿದೆ ಇಲ್ಲೇನು ಕೊಟ್ಟಿದ್ದಾರೆ, ರೂಟ್ ಎ ಟು ದ ಪವರ್ ಸೈನ್ ಇನ್ವರ್ಸ್ ಟಿ ಅಲ್ವಾ. ಸೈನ್ ಇನ್ವರ್ಸ್ ಟಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದನ್ನು ಯಾಕೆ ಅಷ್ಟು ಲೆಂತಿ ಆಗುತ್ತೆ ಕೇಳಿಸ್ಕೊಳ್ಳಿ. ಫಸ್ಟು ರೂಟ್ ಡಿಫ್ರೆನ್ಷಿಯೇಷನ್ ಕೊಟ್ಟಾಗ ಇಲ್ಲ ಇದು ಬರ್ತಿಲ್ಲ, ಇದನ್ನೇ ತಗೊಳ್ಳೋಣ, ಕೇಳಿಸ್ಕೊಳ್ಳಿ. ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಟಿ, ಇದು ಕೂಡ ಥರ ಬ್ರಷ್ ಥರ ಆಯಿತು. ಚೇಂಜ್ ದಿಸ್, ಓಕೆ ಐ ಚೇಂಜ್ ದಿಸ್ ಟು ರೂಟ್.
ರೂಟ್ ಡಿಫ್ರೆನ್ಸಿಯೇಷನ್ ಇದ್ದಾಗ ಇಫ್ ಯು ಡಿಫ್ರೆನ್ಷಿಯೇಟ್ ರೂಟ್ 1 ಡಿವೈಡೆಡ್ ಬೈ 2 ಟೈಮ್ಸ್ ರೂಟ್ ಆಫ್ ಸಮಥಿಂಗ್, ಇಲ್ಲಿ ಸಮಥಿಂಗ್ ಇದ್ದರೆ 2 ಟೈಮ್ಸ್ ರೂಟ್ ಆಫ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ಸೊ ಆ ಪ್ರಕಾರ 1 ಡಿವೈಡೆಡ್ ಬೈ 2 ಟೈಮ್ಸ್ ರೂಟ್ ಆಫ್ ಚೈನ್ ರೂಲು sin inverse t into d by dt of a to the power sin inverse t. ಸೊ ನೆಕ್ಸ್ಟ್ ಇಲ್ಲಿ ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ಕೊಳ್ಳಿ, ಎ ಸೈನ್ ಇನ್ವರ್ಸ್ ಟಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಓಕೆ ಎ ಟು ದ ಪವರ್ ಸಮಥಿಂಗ್, ಎ ಟು ದ ಪವರ್ ಸಮಥಿಂಗ್ ಅಂದರೆ ಎ ಟು ದ ಪವರ್ ಸೈನ್ ಇನ್ವರ್ಸ್ ಟಿ ಇಂಟು log a into d by dx of d by dt of sin inverse t. ಇದು ಚೈನ್ ರೂಲ್ ರಿಪೀಟೇಟಿವ್ ಆಗಿ ಯೂಸ್ ಮಾಡೋಂಥದ್ದು. ಸೊ ಆ ಪ್ರಕಾರ 1 ಡಿವೈಡೆಡ್ ಬೈ 2 ಟೈಮ್ಸ್ ರೂಟ್ ಒಳಗಡೆ ಅದೇನಿದೆಯೋ ಎ ಟು ದ ಪವರ್ ಸೈನ್ ಇನ್ವರ್ಸ್ ಟಿ ಅದು ಹಾಗೆ ಇರಲಿ. ಎ ಟು ದ ಪವರ್ ಈಗ ಸಾಮಾನ್ಯವಾಗಿ ಎ ಟು ದ ಪವರ್ ಎಕ್ಸ್ ಇದ್ದಾಗ ಏನು ಮಾಡ್ತಾಯಿದ್ರಿ, ಎ ಟು ದ ಪವರ್ ಎಕ್ಸ್ ಇದ್ದಾಗ ಏನು ಮಾಡ್ತಾಯಿದ್ರಿ, ಎ ಟು ದ ಪವರ್ ಆಫ್ ಎಕ್ಸ್ ಇಂಟು ಲಾಗ್ ಎ ಅಲ್ವಾ. ಅದೇ ಥರ ಎ ಟು ದ ಪವರ್ ಸಮಥಿಂಗ್ ಇದ್ದರೆ ಎ ಟು ದ ಪವರ್ ಸಮಥಿಂಗ್ ಇಂಟು ಲಾಗ್ ಎ ಬರೀಲೇಬೇಕು ಇಂಟು ಡಿ ಬೈ ಡಿ ಟಿ ಆಫ್ ಸೈನ್ ಇನ್ವರ್ಸ್ ಟಿ, ಡಿ ಬೈ ಡಿ ಟಿ ಆಫ್ ಸೈನ್ ಇನ್ವರ್ಸ್ ಟಿ. ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಸೊ 1 ಡಿವೈಡೆಡ್ ಬೈ 2 ರೂಟ್ ಆಫ್ ಎ ಟು ದ ಪವರ್ ಸೈನ್ ಇನ್ವರ್ಸ್ ಟಿ ಹಾಗೆ ಇರಲಿ, ಇಲ್ಲಿ ಎ ಟು ದ ಪವರ್ ಸೈನ್ ಇನ್ವರ್ಸ್ ಟಿ ಹಾಗೆ ಇದೆ, ಲಾಗ್ ಎ ಇದೆ. ಇದು ಅಗೈನ್ ಡಿಫ್ರೆನ್ಸಿಯೇಷನ್ ಆಫ್ ಟಿ ಬಂದಾಗ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ಡಿಫ್ರೆನ್ಸ್ ಆಫ್ ಸೈನ್ ಇನ್ವರ್ಸ್ ಟಿ ಇಷ್ಟು ಎಕ್ಸ್ಪ್ಲನೇಷನ್ಸ್ ಇದೆ. ಇಷ್ಟು ಎಕ್ಸ್ಪ್ಲನೇಷನ್ದ ಒಂದೇ ಲೈನಲ್ಲಿ ಬರಿಬೋದು ನೀವು ಚೈನ್ ರೂಲ್ ಪಕ್ಕ ಇದ್ದರೆ. ನೋಡಿ ಅರ್ಥ ಆಯ್ತಾ, ಇದು ಬರ್ದಿರೋದು ಗೊತ್ತಾಗಿದೆ ನೋಡಿ, ಲಾಗ್ ಎ ಬರೆದು ಮತ್ತೆ ಡಿ ಬೈ ಡಿ ಟಿ ಆಫ್ ಸೈನ್ ಇನ್ವರ್ಸ್ ಟಿ ಬರ್ದಿರೋದು ಗೊತ್ತಿದೆ. ಇದನ್ನೇ ನಾನು ಈಗ ಕಾಸ್ ಇನ್ವರ್ಸ್ ಅಂತ ಬರ್ತೀನಿ, ಏನಿಲ್ಲ ಸೇಮ್ ಸ್ಟೆಪ್ಪು, ಇಲ್ಲ ಡಿಫ್ರೆನ್ಸಿಯೇಷನ್ ಸೈನ್ ಇನ್ವರ್ಸ್ ಟಿ ಜಾಗದಲ್ಲಿ ಮೈನಸ್ ಬರಬೇಕಷ್ಟೇ. ಸೊ ಶಾಲ್ ಐ ಕ್ಲೋಸ್ ದಿಸ್? ನೋಡಿ ಅರ್ಥ ಆಯ್ತಾ, ನೋಡಿ ನಿಮಗೆ ಸೂಕ್ಷ್ಮವಾಗಿ ಅರ್ಥ ಆಯ್ತಾ ಇವೆಲ್ಲ? ನೋಡಿ ಹೇಗೆ ಮಾಡಿದ್ದೀನಿ. ಓಕೆ, ಅಲ್ಲಿ ಕ್ಲೋಸ್ ಮಾಡ್ತೀನಿ. ಡಿ ಟಿನೂ ಡಿಫ್ರೆನ್ಷಿಯೇಟ್ ಮಾಡ್ತೀನಿ ನೋಡಿ. ಡಿ ವೈ ಬೈ ಡಿ ಟಿ ಏನಾಗುತ್ತೆ, 1 divided by 2 times root of a to the power cos inverse t into a to the power cos inverse t into log a minus 1 divided by root of 1 minus t square. ಇಷ್ಟು ಬಂತು. ಇಲ್ಲಿ ನೀವು ಸೂಕ್ಷ್ಮವಾಗಿ ಈ ಟರ್ಮ್ ಒಂದು ಟರ್ಮ್ ಡಿವೈಡೆಡ್ ಬೈ ಇನ್ನೊಂದು ಟರ್ಮ್ ಮಾಡಿದಾಗ ಇಲ್ಲಿ ಕೇಳಿಸ್ಕೊಳ್ಳಿ, ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಇಲ್ಲಿ ಒಂದು ಟರ್ಮ್ ಇದೆ, ಕ್ಯಾನ್ಸಲ್ ಆಗಿ 1/2 ಹಾಗೆ ಉಳಿಯುತ್ತೆ, ರೂಟ್ ಮೇಲೆ ಹೋಗುತ್ತೆ, ಎ ಟು ದ ಪವರ್ ಸೈನ್ ಇನ್ವರ್ಸ್ ಟಿ ಲಾಗ್ ಎ ಹಾಗೆ ಇದೆ, ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ಡಿ ವೈ ಬೈ ಡಿ ಟಿ ಸೇಮ್, ಸ್ಕ್ವೇರ್ ರೂಟ್ ಎ ಟರ್ಮ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ರೂಟ್. ಯಾವಾಗಲೂ ತಿಳ್ಕೊಳ್ಳಿ, ಒಂದು ಟರ್ಮ್ ಇದೆ ಡಿವೈಡೆಡ್ ಬೈ ಇಟ್ಸ್ ಸ್ಕ್ವೇರ್ ರೂಟ್ ಇದ್ದರೆ ಆನ್ಸರು ರೂಟ್ ಎಕ್ಸ್ ಅಲ್ವಾ, ನಿಮ್ಗೆ ಗೊತ್ತಿದೆ ಅದು. ಸೊ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 1 ಎ ಟು ದ ಪವರ್ ಕಾಸ್ ಇನ್ವರ್ಸ್ ಟಿ ಹಾಗೆ ಇರಲಿ, ಅದು ರೂಟ್ ಆಗಿಬಿಡುತ್ತೆ ಮೇಲೆಗೆ, ಕೆಳಗಡೆ ಇರೋ ಸ್ಕ್ವೇರ್ ರೂಟು ಮೇಲ್ಗಡೆ ಕ್ಯಾನ್ಸಲೇಷನ್, ಅದು ನಿಮಗೆಲ್ಲ ಗೊತ್ತಿದೆ. ಲಾಗ್ ಎ ಹಾಗೆ ಇರಲಿ, ಮೈನಸ್ ಇರಬೇಕು 2 ಟೈಮ್ಸ್ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ನಮಗೀಗ ಡಿ ವೈ ಬೈ ಡಿ ಎಕ್ಸ್ ಬೇಕಾಗಿದೆ. ಡಿ ವೈ ಬೈ ಡಿ ಎಕ್ಸ್ ಫಸ್ಟು ಈ ವ್ಯಾಲ್ಯೂ ಸೆಕೆಂಡ್ ವ್ಯಾಲ್ಯೂ ಬರೀರಿ, ಡಿವೈಡೆಡ್ ಬೈ ದ ಫಸ್ಟ್ ವ್ಯಾಲ್ಯೂ. ಆ ಥರ ಮಾಡಿದಾಗ ಮೈನಸ್ ರೂಟ್ ಆಫ್ ಎ ಟು ದ ಪವರ್ ಕಾಸ್ ಇನ್ವರ್ಸ್ ಟಿ ಇಂಟು ಲಾಗ್ ಎ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವಯರ್ ಹೋಲ್ ಥಿಂಗ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಟು ದ ಪವರ್ ಸೈನ್ ಇನ್ವರ್ಸ್ ಟಿ ಇಂಟು ಲಾಗ್ ಎ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ಈ ರೂಟು ಲಾಗು ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದು ಒಂದೇ ಸ್ಕ್ವೇರ್ ರೂಟಲ್ಲಿ ಬರ್ತೀನಿ, ಮೈನಸ್ ಎ ಟು ದ ಪವರ್ ಕಾಸ್ ಇನ್ವರ್ಸ್ ಟಿ ಡಿವೈಡೆಡ್ ಬೈ ಎ ಟು ದ ಪವರ್ ಸೈನ್ ಇನ್ವರ್ಸ್ ಟಿ. ಸೊ ವಾಟ್ ಹ್ಯಾಪನ್ಸ್, ಕ್ವಶನ್ ವಾಪಸ್ಸು ಎ ಟು ದ ಪವರ್ ಸೈನ್ ಇನ್ವರ್ಸ್ ಟಿ ಅಂದ್ರೇನು ವೈ ಬರ್ಕೊಳ್ಳಿ, ಡಿವೈಡೆಡ್ ಬೈ
a to the power sin inverse t ಅಂದ್ರೇನು x divided by x. So finally we have proved dy by dx is equal to minus y by x. ನೋಡಿ ಅರ್ಥ ಆಯ್ತಾ ನಿಮಗೆ? ಸೊ ಇದೊಂದು ಚೂರು ಲೆಂತಿ ಆಯಿತು. ಈ ಡಿಫ್ರೆನ್ಸಿಯೇಷನ್ ನಿಮ್ಗೆ ಗೊತ್ತಿದೆ ಅಂತಂದರೆ ನಿಮಗೆ ಚೈನ್ ರೂಲ್ ಪರ್ಫೆಕ್ಷನ್ ಗೊತ್ತಾಗಿದೆ, ಪರ್ಫೆಕ್ಟಾಗಿ ಗೊತ್ತಿದೆ ಅಂತ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣವಾ ಈಗ? ಇದನ್ನು ಪ್ರಾಕ್ಟೀಸ್ ಮಾಡಿ. ಈ ಪ್ರಾಬ್ಲಮ್, ಈ ವೆರೈಟಿ ಯಾವುದಾದ್ರು ಒಂದು ಗೊತ್ತಾಯಿತು ಅಂದರೆ ಇನ್ನೊಂದು ಏನೂ ಇಲ್ಲ, ಮೈನಸ್ ಕಾಸ್ ಇನ್ವರ್ಸ್ ಬರುತ್ತೆ ಅಷ್ಟೇ. ಚೇಂಜಸ್ ನೋಡ್ಕೊಳ್ಳಿ, ಇಲ್ಲಿ ಸೇಮ್ ಎಕ್ಸ್ಪ್ಲನೇಷನು, ಇಲ್ಲಿ ಮೈನಸ್ ಬರುತ್ತೆ ಅಷ್ಟೇ. ಸೊ ಹೋಗೋಣವಾ ನೆಕ್ಸ್ಟ್ ಕ್ವೆಶ್ಚನ್ಗೆ? ಫೈನ್. Now x is equal to a cos t solution. X is equal to a cos t plus log of tan t by 2. Next to y is equal to ಈಸಿ, ಇದು ಈಸಿ sin t. ಫೈನಲಿ dy by dx ಕಂಡುಹಿಡಿಬೇಕಲ್ವಾ? ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, ಅದನ್ನು ಬರ್ಕೊಳ್ಬೇಕು ನೀವು. dx ವಿತ್ ರೆಸ್ಪೆಕ್ಟ್ ಟು dt ಮಾಡ್ಕೊಳ್ತೀನಿ, a ಹಾಗೆ ಇರಲಿ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಏನು? ಮೈನಸ್ sin t. ಇಲ್ಲೇನು ಮಾಡಿದ್ದಾರೆ? ಫೈನ್ dy by dx ಕಂಡುಹಿಡಿಬೇಕು. ಪ್ಲಸ್ ಲಾಗ್ ಆಫ್ ಸಮಥಿಂಗ್ ಅಂದ್ರೇನು? 1 divided by tan t by 2. ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್, ಚೈನ್ ರೂಲ್, ಮತ್ತೆ ಸೀಕೆಂಡ್ ಸ್ಕ್ವಯರ್ t by 2. ಡಿಫ್ರೆನ್ಸಿಯೇಷನ್ ಆಫ್ t by 2 ಮತ್ತೆ 1/2 ಬರುತ್ತೆ. ಇಷ್ಟು ಬರುತ್ತೆ. ನಾವು ಇದು ಈಸಿ. dy by ವಿತ್ ರೆಸ್ಪೆಕ್ಟ್ ಟು t a ಇದೆ, ಇದು ಕಾಸ್ t ಬರೀತೀರ. ಇಲ್ಲೊಂದು ಚೂರು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಇಸ್ ಈಕ್ವಲ್ ಟು ಮೈನಸ್ ಎ, ಅದ್ರಾಗಿರಲಿ, ಅದ್ರ ಪಾಡಿಗಿರಲಿ. ಸಾರಿ, ಮೈನಸ್ ಇಲ್ಲ, ಮೈನಸ್ ಬೇಡ, ಇಲ್ಲಿ ಎ ಇದೆ. ಮೈನಸ್ ಎ ಸೈನ್ ಟಿ ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಅಲ್ವಾ, ಇಲ್ಲಿ ಸೈನ್ ಟೀಟಾ ಅಲ್ವಾ. ಸೀಕೆಂಡ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? 1 cos ಸ್ಕ್ವಯರ್ ಟಿ ಬೈ 2 ಇಂಟು ಟ್ಯಾನ್ ಟೀಟಾ ಬೈ 2 ಏನು ಬರೆಯೋದು? ಸೈನ್ ಟೀಟಾ ಟಿ ಬೈ 2 ಡಿವೈಡೆಡ್ ಬೈ ಕಾಸ್ ಟಿ ಬೈ 2. ಸೊ ಇಲ್ಲೊಂದು ಕಾಸ್ ಟಿ ಬೈ 2, ಇಲ್ಲೊಂದು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2 ಇದೆ, 2 ಇಲ್ಲಿ ಬರ್ಕೊಳ್ಳೋಣ. ಸೊ ಫೈನಲಿ ಏನಾಗುತ್ತೆ? ಇದು ಸಿಂಪ್ಲಿಫೈ ಮಾಡ್ತಾ ಹೋಗ್ತಾ ಇದ್ದೀನಿ. ಡಿಫ್ರೆನ್ಸಿಯೇಷನ್ ಆಯಿತು, ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಪ್ಲಸ್ 1 ಡಿವೈಡೆಡ್ ಬೈ ಇದು ಜಸ್ಟ್ ಸೈನ್ ಟಿ ಆಗುತ್ತೆ. ಯಾಕೆ ಅಂದರೆ ಫಾರ್ಮುಲಾ, ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಏನು ಹೇಳುತ್ತೆ? 2 cos t by 2 ಇಂಟು ಸೈನ್ ಟಿ ಬೈ 2 ಅಥವಾ 2 sin t by 2 ಇಂಟು ಕಾಸ್ ಟಿ ಬೈ 2 ಇಸ್ ನಥಿಂಗ್ ಬಟ್ ಸೈನ್ ಟಿ ಅಷ್ಟೇ, ಆಫ್ ಆ್ಯಂಗಲ್ ಫಾರ್ಮುಲಾ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. ಎ ಮೈನಸ್ ಸೈನ್ ಸ್ಕ್ವೇರ್ ಟಿ ಪ್ಲಸ್ 1 ಹೋಲ್ ಥಿಂಗ್ ಡಿವೈಡ್ ಬೈ ಸೈನ್ ಟಿ. ಸೊ dy by dx ಬಂದಿದೆ. ಸೊ ಫೈನಲಿ ಇಲ್ಲಿ ಈಕ್ವೇಷನ್ ಇದು 2 ಅಂತ ಬರೆಯೋಣ. ಈ ಒನ್ನನ್ನು ಸಿಂಪ್ಲಿಫೈ ಮಾಡ್ಬೇಕು ನಾನು. dx by dt ಏನು ವ್ಯಾಲ್ಯೂ? ಎ ಅಪಾಡ್ಗೆ ಎ ಇರಲಿ. 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕಾಸ್ ಸ್ಕ್ವಯರ್ ಟಿ ಡಿವೈಡೆಡ್ ಬೈ ಸೈನ್ ಟಿ. 1 minus sin square theta. 1 minus sin square theta can be written as cos square theta. Trigonometry formula. ಇದು equation 1. ಇದು ಡಿವೈಡ್ ಮಾಡೋಣ. dy by dx ಅಂದರೆ ಫಸ್ಟು ಸೆಕೆಂಡ್ ವ್ಯಾಲ್ಯೂ ಬರೀಬೇಕು, ದಟ್ ಈಸ್ ಎ ಕಾಸ್ ಟಿ ಬರೀರಿ, ಡಿವೈಡೆಡ್ ಬೈ ಎ ಕಾಸ್ ಸ್ಕ್ವಯರ್ ಟಿ ಡಿವೈಡೆಡ್ ಬೈ ಸೈನ್ ಟಿ. ಎ ಕ್ಯಾನ್ಸಲ್ ಮಾಡೋಣ, ಇಲ್ಲೊಂದು ಕಾಸ್ ಟಿ ಕ್ಯಾನ್ಸಲ್ ಮಾಡೋಣ. ರೆಸಿಪ್ರೋಕಲ್ ತಗೊಂಡಾಗ sin theta by cos theta ಬರುತ್ತೆ, that is nothing but tan t. We have proved that, prove ಅಲ್ಲ, we have found that dy by dx is equal to tan t. tan t ಅಂತ ನಾವು ಕಂಡುಹಿಡಿದಿದ್ದೀವಿ. ಸೊ ಸಿಂಪ್ಲಿಫಿಕೇಶನ್ ನೋಡ್ಕೊಳ್ಳಿ, ಇಲ್ಲಿ ಈ ಸಿಂಪ್ಲಿಫಿಕೇಶನ್ ಕೇರ್ಫುಲ್ ಆಗಿರಿ. ನೋಡಿ ಅರ್ಥ ಆಯ್ತಾ ಎಲ್ರಿಗೂ? ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ಗೆ ಇದು 2 ವರ್ಷ ಕೇಳಿದ್ದಾರೆ, ಸಪ್ಲಿಮೆಂಟ್ರಿ ಪೇಪರಲ್ಲಿ ಕೇಳಿದ್ದಾರೆ. ಮಾರ್ಚ್ 2016 ಕೇಳಿರೋಂಥದ್ದು ಕ್ವೆಶನ್ನು. ಸೊ ಎಕ್ಸ್ ಕೊಟ್ಟಿದ್ದಾರೆ, ಎ ಕಾಸ್ ಕ್ಯೂಬ್ ಟೀಟಾ, ವೈ ಕೊಟ್ಟಿದ್ದಾರೆ ಎ ಸೈನ್ ಕ್ಯೂಬ್ ಟೀಟಾ. ನಿಮ್ಗೊಂದು ಸೂಕ್ಷ್ಮ ಗೊತ್ತಿರಬೇಕೇನು ಅಂತಂದರೆ, ವೈ ಬೈ ಎಕ್ಸ್ ಬರೆದ್ರೆ ಎ ಕ್ಯಾನ್ಸಲ್ ಆಗಿ
ಟ್ಯಾನ್ ಕ್ಯೂಬ್ ಟೀಟಾ ಆಗುತ್ತೆ ಅಲ್ವಾ. ಈ ಸಿಂಪಲ್ ಐಡಿಯಾ ನಿಮ್ಗೆ ಗೊತ್ತಿರಲಿ, ಇದು ಸುಮ್ಮನೆ ರಫಲ್ಲಿ, ಇದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ಈಗ ಸೊಲ್ಯೂಷನ್. ನೀವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಬರೀತೀರಾ. ಡಿ ಎಕ್ಸ್ ಬೈ ಡಿ ಟೀಟಾ ಎ ಪಾಡಿಗೆ ಇರುತ್ತೆ. ಡಿಫ್ರೆನ್ಸ್ 3 ಕಾಸ್ ಕ್ಯೂಬ್ ಟೀಟಾ ಅಂದರೆ 3 ಟೈಮ್ಸ್ ಕಾಸ್ ಸ್ಕ್ವಯರ್ ಟೀಟಾ. ಡಿಫ್ರೆನ್ಸ್ ಆಫ್ ಕಾಸ್ ಇಸ್ ಸೈನ್ ಟೀಟಾ, ಚೈನ್ ರೂಲ್. ಮತ್ತು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಡಿ ವೈ ಬೈ ಡಿ ಟೀಟಾ ಅಂತ ಅಂದರೆ ಎ 3 ಸೈನ್ ಸ್ಕ್ವಯರ್ ಸಮಥಿಂಗ್ ಕ್ಯೂಬ್ ಇದ್ದರೆ ಏನು ಮಾಡ್ತೀರಾ, 3 ಟೈಮ್ಸ್ ಸಮಥಿಂಗ್ ಸ್ಕ್ವಯರ್ ಅಂತ ಬರೀತಿರೋದು ಆ ಥರ. 3 ಸೈನ್ ಸ್ಕ್ವಯರ್, ಸೈನನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಕಾಸ್ ಟೀಟಾ. ಇಲ್ಲಿ ಸೈನ್ ಮೈನಸ್ ಸೈನ್ ಬರುತ್ತೆ, ಸೊ ಮೈನಸನ್ನು ಆಚೆ ಬರ್ಕೊಳ್ಳೋಣ. ಗೊತ್ತಾಯ್ತಲ್ವಾ. ಸೊ ಈಗ ನಾವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಲೆಟ್ ಮಿ ಕಾಲ್ ದಿಸ್ ಎಸ್ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2. ಡಿ ವೈ ಬೈ ಡಿ ಎಕ್ಸ್ ಕಂಡಿಡ. ಡಿ ವೈ ಬೈ ಡಿ ಎಕ್ಸ್ ಅಂದ್ರೇನು, ಸೆಕೆಂಡ್ ಒನ್. ಡಿ ವೈ ಫಸ್ಟ್ ಡಿಫ್ರೆನ್ಸ್ 3 ಟೈಮ್ಸ್ ಎ ಸೈನ್ ಸ್ಕ್ವೇರ್ ಟಿ ಇಂಟು ಕಾಸ್ ಟಿ ಡಿವೈಡೆಡ್ ಬೈ 3 ಟೈಮ್ಸ್ ಎ, ಮೈನಸ್ ಇದೆ ಮೈನಸ್ ಹಾಕೊಳ್ಳೋಣ, ಕಾಸ್ ಸ್ಕ್ವಯರ್ ಟಿ ಇಂಟು ಸೈನ್ ಟಿ. ಇಲ್ಲೊಂದು ಸೈನ್ ಟಿ ಸ್ಕ್ವಯರ್, ಇಲ್ಲಿ ಸ್ಕ್ವಯರು, ಇಲ್ಲೊಂದು ಕಾಸ್ಟ್, 3a ಕ್ಯಾನ್ಸಲ್ ಆಗಿ ಕೊನೆಗೆ ಉಳ್ಕೊಳೋದು ಮೈನಸ್ ಟ್ಯಾನ್ ಟಿ. ಬಟ್ ನಮ್ಗೆ ಅವ್ರು ಪ್ರೂವ್ ಮಾಡಬೇಕಂತ ಹೇಳಿರೋದು ಕ್ಯೂಬ್ ರೂಟ್ ಅಲ್ವಾ, ಮೈನಸ್ ಇರಲಿ. ಟ್ಯಾನ್ ಕ್ಯೂಬ್ ಟಿ ಈಸ್ ಈಕ್ವಲ್ ಟು ವೈ ಬೈ ಎಕ್ಸ್ ಅಂದರೆ ಟ್ಯಾನ್ ಟೀಟಾ ಏನಾಗುತ್ತೆ, ಕ್ಯೂಬ್ ರೂಟ್ ಆಫ್ ವೈ ಬೈ ಎಕ್ಸ್. ಕರೆಕ್ಟ್ ಅಲ್ವಾ. ಇದು ನಿಮ್ಮ ರಫಲ್ಲಿ, ನಿಮ್ಮ ರಫ್ ಇದನ್ನು ತೋರಿಸೋ ಅವಶ್ಯಕತೆ ಇಲ್ಲ. ಸೊ ಕ್ಯೂಬ್ ರೂಟ್ ಆಫ್ ಆನ್ಸರ್ ಈಸ್ ವೈ ಬೈ ಎಕ್ಸ್, ಡಿ ವೈ ಬೈ ಡಿ ಎಕ್ಸ್. ಸೊ ಪ್ರೂವ್ ಮಾಡಿ ಹೇಳಿದ್ರಿಂದ ನಾವು, ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಬರ್ದಿರೋದು, ನಿಮ್ಗೆ ಅರ್ಥ ಆಗಲಿ ಅಂತ ರಫಲ್ಲಿ ಬರ್ಕೊಳ್ಬೋದು. ನೋಡಿ ನಿಮ್ಗೆ ಅರ್ಥ ಆಯ್ತಾ. ಸೊ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ 1 ಮಾರ್ಕು, ಡಿ ಎಕ್ಸ್ ಬೈ ಡಿ ಟೀಟಾ, ಡಿ ವೈ ಬೈ ಡಿ ಟಿ ಕಂಡು ಹಿಡಿಯೋದಕ್ಕೆ 1 ಮಾರ್ಕು, ಡಿ ವೈ ಬೈ ಡಿ ಎಕ್ಸ್ ಫೈನಲಿ ಬರೆಯೋದಕ್ಕೆ 1 ಮಾರ್ಕ್ಸು. ಒಟ್ಟು 3 ಮಾರ್ಕ್ಸ್ ಕ್ವೆಶನ್ನು. ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇವೆಲ್ಲ ಸಿಂಪಲ್ಲು, ನಾನು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ಬಿಡ್ತೀನಿ. ಈಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಎ ಟೀಟಾ ಮಾಡಿದ್ರೆ 1 ಮೈನಸ್ ಸೈನ್ ಟೀಟಾ ಮಾಡಿದಾಗ ಕಾಸ್ ಟೀಟಾ. ವೈ ವಿತ್ ರೆಸ್ಪೆಕ್ಟ್ ಟು ಟೀಟಾ ಡಿ ವೈ ಬೈ ಡಿ ಟೀಟಾ. ಡೈರೆಕ್ಟಾಗಿ ಬರ್ತೀನಿ, ಇದನ್ನು ಇಲ್ಲಿಂದನೇ ಕ್ವಶನ್. ಡಿವೈಡ್ ಎ 1 ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0, ಕಾಸ್ ಟೀಟಾ ಡಿಫ್ರೆನ್ಸ್ ಮೈನಸ್ ಸೈನ್ ಟೀಟಾ. ಓಕೆ, ಡಿ ವೈ ಬೈ ಡಿ ಎಕ್ಸ್ ಕಂಡಿಬೇಕು. ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಎ ಸೈನ್ ಟೀಟಾ ಬರೆದ್ರಿ, ಡಿವೈಡೆಡ್ ಬೈ ಎ ಇಂಟು 1 ಮೈನಸ್ ಕಾಸ್ ಟೀಟಾ. ಗೊತ್ತಾಗ್ತದೆಯಲ್ವಾ. ಡಿ ವೈ ಅಂದರೆ ಫಸ್ಟು ಡಿ ವೈ ಬೈ ಡಿ ಟೀಟಾ ಬರೀರಿ, ಡಿವೈಡ್ ಬೈ ಡಿ ಒನ್. ಸೊ ಎ ಕ್ಯಾನ್ಸಲ್ ಆಯಿತು, ಸೈನ್ ಟೀಟಾ ಡಿವೈಡ್ 1 ಮೈನಸ್ ಕಾಸ್ ಟೀಟಾ. ಬಟ್ ಇಲ್ಲಿ ಇರೋದು ಕಾಟ್ ಟೀಟಾ ಬೈ ತೋರಿಸ್ಬೇಕಂತ. ವೆರಿ ಸಿಂಪಲ್. ಸೈನ್ ಟೀಟಾ ಅಂದರೆ ಗೊತ್ತಮ್ಮ ನಿಮಗೆ, ಏನು 2 ಸೈನ್ ಟೀಟಾ ಬೈ 2 ಇಂಟು ಕಾಸ್ ಟೀಟಾ ಬೈ 2 ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಟೀಟಾ ಅಂದ್ರೆ ಗೊತ್ತು, 2 ಸೈನ್ ಸ್ಕ್ವೇರ್ ಟೀಟಾ ಬೈ 2. 2 ಕ್ಯಾನ್ಸಲ್ಲು, ಒಂದು ಸೈನ್ ಟೀಟಾ ಒಂದು ಸೈನ್ ಟೀಟಾ ಕ್ಯಾನ್ಸಲ್ ಆಗುತ್ತೆ, ಕೊನೆಗೆ ಉಳ್ಕೊಳ್ಳೋದು ಮೈನಸ್ ಕಾಟ್ ಟೀಟಾ ಬೈ 2. ಕಾಸ್ ಇದೆ, ಕಾಸ್ ಬೈ ಸೈನ್ ಅಂದರೆ ಕಾಟ್, ಮೈನಸ್. ಪ್ರೂವ್ ಮಾಡಿದ್ದೀವಲ್ಲ ನೋಡಿ. ಈಗ ನಿಮಗೆ ಫಾಸ್ಟ್ ಆಗಿದ್ದೀರಾ, ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನಾವು. ಇದೂ ಅಷ್ಟೇ, ಡಿ ಎಕ್ಸ್ ಡಿ ಟಿ ಕಾಸ್ ಟಿ ಮುಗೀತು. ಡಿಫ್ರೆನ್ಷಿಯೇಟ್ ವೈ ವಿತ್ ರೆಸ್ಪೆಕ್ಟ್ ಟು ಟಿ. ಮೈನಸ್ ಸೈನ್ 2t ಬರೀತೀರಾ, ಮತ್ತು 2t ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಬರುತ್ತೆ. ಕರೆಕ್ಟ್ ಅಲ್ವಾ. ಈಗ ನಮ್ಗೆ ಕೇಳಬೇಕಾಗಿರೋದೇನು, ಡಿ ವೈ ಬೈ ಡಿ ಎಕ್ಸ್ ಕಂಡಿದ್ದೀರಿ ಅಂತ. ಡಿ ವೈ ಬೈ ಡಿ ಎಕ್ಸ್, ಡಿ ವೈ ಬೈ ಡಿ ಎಕ್ಸ್ ಈಕ್ವೇಷನ್ ಏನು ಮಾಡ್ತೀರಾ, ಡಿ ವೈ ಬೈ ಡಿ ಎಕ್ಸ್ ಅಂದರೆ ಫಸ್ಟು 2 ಮೈನಸ್ 2 ಸೈನ್ 2tನ ಬರೀರಿ, ಡಿವೈಡೆಡ್ ಬೈ ಕಾಸ್ ಟಿ. ಮುಗಿತಾ. ಮೈನಸ್ 2 ಅದ್ರ ಪಾಡಿಗಿರಲಿ. ಸೈನ್ 2 ಫಾರ್ಮುಲಾ ಗುರುತು. ಸೈನ್ 2 ಟೀಟಾ ಅಂದರೆ ಏನು, 2 ಸೈನ್ ಟಿ ಇಂಟು ಕಾಸ್ ಟಿ. ಸೈನ್ 2a ಫಾರ್ಮುಲಾ ಡಿವೈಡೆಡ್ ಬೈ ಕಾಸ್ ಟಿ. ಕಾಸ್ ಟಿ ಕ್ಯಾನ್ಸಲ್ ಆಯಿತು, ಕೊನೆಗೆ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಪ್ರೂವ್ ಮಾಡಿ ಅಂತಂದರು, ಡಿ ವೈ ಬೈ ಡಿ ಎಕ್ಸ್ ಮೈನಸ್
4 sin t ಉಳ್ಕೊಳ್ಳುತ್ತೆ. ನೋಡಿ ಅರ್ಥ ಆಯ್ತಾ ಎಲ್ರಿಗೂ? ತುಂಬ ಸಿಂಪಲ್ ಡಿಫ್ರೆನ್ಸಿಯೇಷನು. ಇದನ್ನು ಬರೆಯೋಕೆ 1 ಮಾರ್ಕು, ಇದನ್ನು ಬರೆದಿರೋದಕ್ಕೆ 1 ಮಾರ್ಕು, ಫೈನಲಿ ಕನ್ಕ್ಲೂಷನ್ ಕೊಡೋದಕ್ಕೆ 1 ಮಾರ್ಕು. ಪ್ರೂವ್ ದ್ಯಾಟ್. ಮಾರ್ಚ್ 2018 ಕೇಳಿರೋಂಥ ಕ್ವೆಶನ್ನು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ನೆಕ್ಸ್ಟ್ ಕ್ವೆಶನ್ನು ಇದು ಮಾರ್ಚ್ 2018 ಕೇಳಿರೋಂಥದ್ದು. ಇದೂ ಅಷ್ಟೇ, ನಾನು ಡೈರೆಕ್ಟಾಗಿ ಎಕ್ಸು ಅಲ್ಲಿ ವೈ ಅಲ್ಲೇ ಬರ್ಕೊಂಡ್ಬಿಟ್ಟಿದ್ದೀನಿ. ಸೊಲ್ಯೂಷನ್ ಇಲ್ಲಿಂದನೇ ಶುರು ಮಾಡ್ಬಿಡೋದು ಡೈರೆಕ್ಟಿನ. ಫಾಸ್ಟ್ ಆಗ್ತಾ ಇದ್ದೀವಲ್ಲ ನಾವೀಗ. dx/dt 10 ಅದ್ರ ಪಾಡಗಿರಲಿ 1 ಮೈನಸ್ ಸೈನ್ ಟಿ ಡಿಫ್ರೆನ್ಸಿಯೇಷನು ಕಾಸ್ ಟಿ ಈಗ ತಾನೇ ಮಾಡಿದ್ದೀವಿ. dy/dt ಟಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ 12 ಒಂದು ಪಾಡಗಿರಲಿ. ನಂಬರ್ನ 0 ಡಿಫೈನ್ ಆಫ್ ಕಾಸು ಮೈನಸ್ ಸೈನ್ ಬರುತ್ತೆ, ಮೈನಸ್ ಇದೆ, ಮೈನಸ್ ಸೈನ್ ಟಿ. ಸೊ dy/dx ಏನು ಮಾಡ್ತೀರಾ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 12 ಟೈಮ್ಸ್ ಸೈನ್ ಟಿ ಡಿವೈಡೆಡ್ ಬೈ 1 ಟೈಮ್ಸ್ 1 ಮೈನಸ್ ಕಾಸ್ ಟಿ. ಸೊ ಸಿಂಪ್ಲಿಫೈ ಮಾಡ್ಬೋದು ಇಲ್ಲಿ. ಇನ್ನೊಂದು ಇಲ್ಲೇನು ಕೇಳಿಲ್ವಲ್ಲ, ಸುಮ್ಮನೆ ಇಷ್ಟು ಬರೆದ್ರೂ ಕೂಡ ಮಾರ್ಕ್ಸ್ ಕೊಡಲೇಬೇಕು ಅವರು. ಯಾಕೆಂದರೆ ಪ್ರೂವ್ ಅಂತ ಏನೂ ಮಾಡಿಲ್ಲ, ನೀವು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರು ಮಾರ್ಕ್ಸ್ ಕೊಡಲೇಬೇಕು. ಆದರೂ ಕೂಡ ನಾನಿಲ್ಲಿ 12 ಅಂದರೆ 6 2 ಟೈಮ್ಸ್ 5 2 ಟೈಮ್ಸ್ 6/5 ಬರೀತೀನಿ ಇಲ್ಲಿ. ಸೈನ್ ಟಿನ ಏನಂತ ಬರೀಲ್ಲ ನಾನು? ಸೈನ್ ಟಿ ನಿಮಗೆ ಗೊತ್ತಿದೆ, 2 ಸೈನ್ t/2 ಇಂಟು ಕಾಸ್ t/2 ಆಫ್ ಆ್ಯಂಗಲ್ ಫಾರ್ಮುಲಾ ಟ್ರಿಗ್ನೋಮೆಟ್ರಿ ಬರೀಬೋದು. ಇಲ್ಲಿಗೆ ಸ್ಟಾಪ್ ಮಾಡಿದ್ರು ನೀವು ಮಾರ್ಕ್ಸ್ ಕೊಡಲೇಬೇಕು, ಯಾಕಂದರೆ ಏನೂ ಕೇಳಿಲ್ಲ ಅವರು, ಬರೀ dy/dx ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 1 ಮೈನಸ್ ಕಾಸ್ ಟಿ ಅಂದ್ರೇನು? 2 ಸೈನ್ ಸ್ಕ್ವಯರ್ t/2 ಅದನ್ನು ಹೇಳಿದ್ದೀನಿ, ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಸೊ 2 ಕ್ಯಾನ್ಸಲ್ ಆಗುತ್ತೆ, ಸೈನ್ ಟಿ ಒಂದು ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಕೊನೆಗೆ ಉಳ್ಕೊಳ್ಳೋದು ಫೈನಲ್ ಆನ್ಸರ್ ಈಸ್ 6/5 ಕಾಟ್ t/2. ನೋಡಿ ಅರ್ಥ ಆಯ್ತಾ? dy/dx. ನೀವು ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಕೂಡ ಮಾರ್ಕ್ಸ್ ಕೊಡಲೇಬೇಕು. ಯಾಕೆ ಅಂದರೆ ಅವರು ಏನು ಪ್ರೂವ್ ಮಾಡಿ ಅಂತ ಕೇಳಿಲ್ಲ, ಜಸ್ಟ್ ಫೈಂಡ್ dy/dx ಅಂತ ಕೇಳಿದ್ದಾರೆ. ನಾನು ಇಲ್ಲಿ ಸುಮ್ಮನೆ ಸಿಂಪ್ಲಿಫೈ ಮಾಡಿದ್ದೇನೆ ಅಷ್ಟೇ, ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಯೂಸ್ ಮಾಡಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಇದನ್ನು ಪ್ರೂವ್ ಮಾಡಿದ್ದೀವಿ, ನೀವು ಟ್ರೈ ಮಾಡಿ. 2 ವರ್ಷ ಕೇಳಿದ್ದಾರೆ, ನಾವು ಆಲ್ರೆಡಿ ಮಾಡಿದ್ದೀನಿ, ಇದನ್ನು ಟ್ರೈ ಮಾಡಿ ನೀವು. ಇದು ಕೂಡ ಸಿಂಪಲ್ಲು. ಸೀಕೆಂಟ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಎ ಸೀಕೆಂಟ್ ಥೀಟಾ ಇಂಟು ಟ್ಯಾನ್ ಥೀಟಾ ದಟ್ ಈಸ್ dx/d ಥೀಟಾ. dy/d ಥೀಟಾ ಏನಾಗುತ್ತೆ? ಬಿ ಸೀಕೆಂಟ್ ಸ್ಕ್ವೇರ್ ಥೀಟಾ. ನಾವು dy/dx ಬೇಕಲ್ವಾ? ಫಸ್ಟು dy/d ಥೀಟಾ ಬರೀತೀರಾ. ಬಿ ಸೀಕೆಂಟ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಎ ಸೀಕೆಂಟ್ ಥೀಟಾ ಇಂಟು ಟ್ಯಾನ್ ಥೀಟಾ. ಸೀಕೆಂಟ್ ಥೀಟಾ ಕ್ಯಾನ್ಸಲ್ ಮಾಡ್ತೀರಾ, ಇಲ್ಲೊಂದು ಕ್ಯಾನ್ಸಲ್ ಮಾಡ್ತೀರಾ, ಕೊನೆಗೂ ಸೀಕೆಂಟ್ ಥೀಟಾ ಟ್ಯಾನ್ ಥೀಟಾ. ಸೀಕೆಂಟ್ ಥೀಟಾನ ಏನಂತ ಬರೀಬೋದು? 1/ಕಾಸ್ ಥೀಟಾ ಅಂತ ಬರೀಬೋದು. ಇಲ್ಲಿ ಟ್ಯಾನ್ ಥೀಟಾನ ಏನು ಬರೀಬೋದು? ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರೀಬೋದು. ಕಾಸ್ ಥೀಟಾ ಕ್ಯಾನ್ಸಲ್ ಇಲ್ಲ, 1/sin ಬರುತ್ತೆ. 1/sin ಇಸ್ ನಥಿಂಗ್ ಬಟ್ b/a ಕೊಸೆಕೆಂಟ್ ಥೀಟಾ. ನೋಡಿ dy/dx ಸಿಂಪಲ್ಲು. ಇದೊಂಚೂರು ಸಿಂಪ್ಲಿಫಿಕೇಷನ್ ಮಾಡಿದ್ದೀವಿ ನಾವು. b/a ಈಸ್ ಈಕ್ವಲ್ ಟು ಕೊಸೆಕೆಂಟ್ ಥೀಟಾ. ಸಿಂಪ್ಲಿಫಿಕೇಷನ್ ಯಾವ್ಯಾವ ರೀತಿ ಮಾಡಿದ್ದೀವಿ ನೋಡ್ಕೊಳ್ಳಿ. ಸೀಕೆಂಟ್ಗೆ 1/cos ಬರ್ದಿದ್ದೀನಿ, ಟ್ಯಾನ್ಗೆ sin/cos, ಕಾಸ್ ಕ್ಯಾನ್ಸಲ್ ಆಗುತ್ತೆ. 1/sin ಕೊಸೆಕೆಂಟ್ ಥೀಟಾ ಅಂತ ಬರೀಬೋದು. ಮಾರ್ಚ್ 2019 ಕೇಳಿರೋಂಥ ಕ್ವೆಶನ್ ಇದು. ಇನ್ನು ಸಾಮಾನ್ಯವಾಗಿ 3 ಮಾರ್ಕ್ಸ್ಗೆ 2 ಕ್ವೆಶನ್ ಕೇಳ್ತಾರೆ. ಒಂದು ಪ್ಯಾರಾಮೆಟ್ರಿಕ್ ಫಾರ್ಮ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಫಂಕ್ಷನ್ಸ್ ಆಫ್ ದ ಟೈಪ್ ಪ್ಯಾರಾಮೆಟ್ರಿಕ್ ಫಾರ್ಮ್ಸು. ಇನ್ನೊಂದು ಮೀನ್ ವ್ಯಾಲ್ಯೂ ಥಿಯರಮ್ಮು ಮತ್ತು ರೋಲ್ಸ್ ಥಿಯರಮ್ಮು. ಈಗ ಮೀನ್ ವ್ಯಾಲ್ಯೂ ಥಿಯರಮ್ಮು ರೋಲ್ಸ್ ಥಿಯರಮ್ಮು ಡಿಲೀಟ್ ಮಾಡಿರೋದ್ರಿಂದ, ಕಾನ್ಸೆಪ್ಟ್ ಡಿಲೀಟ್ ಮಾಡಿರೋದ್ರಿಂದ ಇನ್ನು ಯಾವ ರೀತಿ ಕ್ವೆಶನ್ಸ್ನ ಕೇಳ್ಬೋದು? ಈ ಥರ ಕ್ವೆಶನ್ಸ್ನು ಕೇಳ್ಬೋದು. ಫೈಂಡ್ ಡೆರಿವೇಟಿವ್ ಆಫ್ f(x) = sin inverse x ಅಸ್ಯೂಮಿಂಗ್ ಇಟ್ ಎಕ್ಸಿಸ್ಟ್ ಅಂತ ಹೇಳ್ತಾರೆ. ಸೊ y = sin inverse x. ಇದು ಪಾಸಿಬಲ್ ರಿಪ್ಲೇಸ್ಮೆಂಟ್. ಇದನ್ನು ಯಾವ ರೀತಿ ಬರೀಬೋದು? sin y = x. ನಾವು ಡಿಫ್ರೆನ್ಷಿಯೇಟ್ ಪ್ಯಾರಾಮೆಟ್ರಿಕ್ ಫಾರ್ಮ್ ಆಯಿತು, ಮುಗಿತಿನ್ನ ಇದಿರೋದು ಬೇರೆ ಮೀನ್ ವ್ಯಾಲ್ಯೂ ಥಿಯರಮ್ಗೆ ಚೇಂಜಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿಫೈನ್ ಆಫ್ ಸೈನ್ ಏನಾಗುತ್ತೆ? cos y ಇಂಟು dy/dx. ಯಾಕಂದರೆ y ಇದೆಯಲ್ವಾ, ಚೈನ್ ರೂಲ್ ಪ್ರಕಾರ. ಡಿಫೈನ್ ಆಫ್ ಎಕ್ಸ್ ಏನು? 1. ಸೊ dy/dx ಏನಾಗುತ್ತೆ? dy/dx ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ cos y. cos y ಈಸ್ 1 ಮೈನಸ್ ಸೈನ್ ಸ್ಕ್ವೇರ್ y ಅಂತ ಬರೀಬೋದು. 1 ಡಿವೈಡೆಡ್ ಬೈ ರೂಟ್ ಆಫ್
1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಡಿ ವೈ ಅಂದರೆ ಏನು? ಸೈನ್ ಇನ್ವರ್ಸ್ ಎಕ್ಸ್. ಸೈನ್ ಇನ್ವರ್ಸ್ ಎಕ್ಸನ್ನು ನಾವು ವ್ಯಾಲ್ಯೂ ಕಂಡುಹಿಡಿದಿದ್ದೀವಿ 1/√1 ಮೈನಸ್ ಎಕ್ಸ್ ಸ್ಕ್ವೇರ್. ಈ ಥರ ಕ್ವೆಶನ್ಸು ಪಾಸಿಬಲ್ ರಿಪ್ಲೇಸ್ಮೆಂಟ್ ಆಗಬಹುದು. ಆ ಕಾರಣಕ್ಕೆ ಈ ರೀತಿ ಕ್ವೆಶನ್ಸ್ನ ನೀವು ಟಾರ್ಗೆಟ್ ಮಾಡಬೇಕಾಗುತ್ತೆ. ನಾನು ರೀಪ್ಲೇಸ್ಮೆಂಟ್ ಮಾಡ್ತೀನಿ. ಮೀನ್ ವ್ಯಾಲ್ಯೂ ಥಿಯರಮ್, ರೋಲ್ಸ್ ಥಿಯರಮ್ ಇಷ್ಟು ವರ್ಷ ಕೇಳಿರೋದು ಯಾವುದೂ ಕೂಡ ಇಲ್ಲ, ನಾನು ಸಾಲ್ವ್ ಮಾಡ್ತಾ ಇಲ್ಲ. ನೆಕ್ಸ್ಟು ಇದು ಕೂಡ ಅಷ್ಟೇ. y ಈಸ್ ಈಕ್ವಲ್ ಟು e⁻ secant ಸ್ಕ್ವೇರ್ ಎಕ್ಸ್ ಪ್ಲಸ್ 3 ಟೈಮ್ಸ್ ಕಾಸ್ ಇನ್ವರ್ಸ್ ಎಕ್ಸ್. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರ್ಕೊಳ್ಬೇಕು. dy/dx e⁻ ಸಮಥಿಂಗ್ ಇದ್ರೇನೋ e⁻ secant ಸ್ಕ್ವೇರ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ secant ಸ್ಕ್ವೇರ್ ಎಕ್ಸ್ ಏನಾಗುತ್ತೆ? 2 ಟೈಮ್ಸ್ secant ಎಕ್ಸ್ ಇಂಟು secant. ಡಿಫ್ರೆನ್ಸ್ ಆಫ್ secant ಎಕ್ಸ್ ಏನಾಗುತ್ತೆ? secant ಎಕ್ಸ್ ಇಂಟು tan ಎಕ್ಸ್. ಓಕೆ, ಚೈನ್ ರೂಲ್, ಕಂಟಿನ್ಯೂಸ್ ಚೈನ್ ರೂಲ್ ಯೂಸ್ ಮಾಡಿದ್ದೀವಿ. ಪ್ಲಸ್ 3 ಟೈಮ್ಸ್ ಕಾಸ್ ಇನ್ವರ್ಸ್ ಎಕ್ಸು ಮೈನಸ್ 1/√1 ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಪಾಸಿಬಲ್ ರಿಪ್ಲೇಸ್ಮೆಂಟ್ ಆಗ್ಬೋದು ಅಂತ. ಇಷ್ಟೇ. ಈ ಚೈನ್ ರೂಲ್ ಮಾಡೋದು ಗೊತ್ತಿರಬೇಕು. ಇದು ಚೈನ್ ರೂಲ್, ಪಕ್ಕಾ ಚೈನ್ ರೂಲ್ ಗೊತ್ತಿದ್ರೆ ಮಾತ್ರ ಇದು ಪ್ರಾಬ್ಲಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಮತ್ತೆ ರೀಅರೇಂಜ್ ಮಾಡೋದು ಗೊತ್ತಿದೆ. secant ಸ್ಕ್ವೇರ್ ಬರೀಬೋದು. 2 ಟೈಮ್ಸ್ e⁻ secant ಸ್ಕ್ವೇರ್ ಎಕ್ಸ್ ಇದೇ ಆಗಿರಲಿ. ಬ್ರ್ಯಾಕೆಟ್ ಒಳಗಡೆ ಇದು secant ಸ್ಕ್ವೇರ್ ಎಕ್ಸ್ ಇಂಟು tan ಎಕ್ಸ್ ಬರೀಬೋದು. ಮೈನಸ್ 3 ಟೈಮ್ಸ್ /√1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬೋದು. ಸೊ ಫೈನ್. ನಾವು ನೆಕ್ಸ್ಟ್ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದನ್ನು ಆಲ್ರೆಡಿ 2 ಮಾರ್ಕ್ಸಲ್ಲಿ ನಾನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ದಯವಿಟ್ಟು ನೋಡ್ಕೊಳ್ಳಿ. ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಇದು ಆಲ್ರೆಡಿ ನಾನು 2 ಮಾರ್ಕ್ಸ್ ವೀಡಿಯೋಸ್ನಲ್ಲಿ ಮಾಡಿದ್ದೀನಿ. ದಯವಿಟ್ಟು ಇದನ್ನು 2 ಮಾರ್ಕ್ಸ್ ವೀಡಿಯೋಸಲ್ಲಿ ನೋಡಿ. y ಈಸ್ ಈಕ್ವಲ್ ಟು log x ಟು ದ ಪವರ್ ಕಾಸ್ ಎಕ್ಸ್. ಇದು ಪಾಸಿಬಲ್ ರಿಪ್ಲೇಸ್ಮೆಂಟು. ಸೊ ಲಾಗ್ ವೈ ತೊಗೊಳ್ತೀರಾ, ಟೇಕ್ ಲಾಗ್ ಆನ್ ಬೋತ್ ದ ಸೈಡ್ಸ್. ಲಾಗ್ ವೈ ಪವರ್ ಇರೋದು ಕೆಳಗಡೆ ಬರುತ್ತೆ, ಕಾಸ್ ಎಕ್ಸ್ ಇಂಟು ಲಾಗ್ ಆಫ್ ಲಾಗ್ ಎಕ್ಸ್. 2 ಮಾರ್ಕ್ಸ್ ವೀಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ. ದಯವಿಟ್ಟು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಪ್ರಾಡಕ್ಟ್ ರೂಲ್ ಡಿಫೈನ್ ಮಾಡಿ ಆನ್ಸರ್ ಬರುತ್ತೆ. ಪ್ಲೀಸ್ ಲುಕ್ ಅಟ್ 2 ಮಾರ್ಕ್ಸ್ ವೀಡಿಯೋಸ್ನ ನೋಡಿ. ಇದೇ ವಿಡಿಯೋದ ನನ್ನ ಚಾನಲಲ್ಲೇ 2 ಮಾರ್ಕ್ಸ್ ವೀಡಿಯೋಸ್ ಸಾಲ್ವ್ ಮಾಡಿದ್ದೀನಿ. ಅದರಲ್ಲಿ ನೋಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇದು ಕೂಡ 2 ಮಾರ್ಕ್ಸ್ ವೀಡಿಯೋಸ್ನಲ್ಲಿ ಇದು ಲಾಗ್ ತೊಗೊಳ್ತೀರಾ ಎರಡು ಕಡೆನೇ. ಎಕ್ಸ್ ವೈ e⁻ x ಮೈನಸ್ ವೈ ಇದೆ. ನೀವು ಟೇಕ್ ಲಾಗ್ ಆನ್ ಬೋತ್ ದ ಸೈಡ್ಸ್. ಟೇಕ್ ಲಾಗ್ ಎಕ್ಸ್, ಪ್ರಾಡಕ್ಟ್ ಇರೋದು ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಆಗುತ್ತೆ. ಪವರ್ ಇರೋದು ಕೆಳಗಡೆ ಬರುತ್ತೆ, ಎಕ್ಸ್ ಮೈನಸ್ ವೈ ಇಂಟು ಲಾಗ್ ಇ ಬರುತ್ತೆ. ಲಾಗ್ ಇ ಬೇಸ್ ಇ ಇರೋದ್ರಿಂದ ಬೇಸ್ ಇ ಬರ್ದಿಲ್ಲ ಅಂದರೆ ಬೇಸ್ ಇ ಇದೆ ಅಂತ. ಸೊ 1. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಅಷ್ಟೇ. ಡಿಫ್ರೆನ್ಷಿಯೇಟ್ ಮಾಡಿ ಯು ಪ್ರೂವ್ ದಟ್ ದಿಸ್ ಈಸ್ ಈಕ್ವಲ್ ಟು ವೈ. ಇದನ್ನು 3 ಮಾರ್ಕ್ಸ್ ಕೇಳಿದ್ರೆ ಮಾರ್ಚ್ ಮತ್ತು ಸೆಪ್ಟೆಂಬರ್ 2020 ಮಾಡಬೇಕಂದ್ರೆ ಮಾಡೇ ಬಿಡ್ತೀನಿ. ಬೇಕಾದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫೈನ್ ಲಾಗ್ ಎಕ್ಸ್ ಇಸ್ 1/x. ಇದನ್ನು 2 ಮಾರ್ಕ್ಸ್ ವೀಡಿಯೋದಲ್ಲಿ ಮಾಡಿದ್ದೀನಿ. ಲಾಗ್ ವೈ ಬಂದ್ಬಿಟ್ಟು 1/y ಇಂಟು ವೈ ಡ್ಯಾಶ್. ಡಿಫೈನ್ ಆಫ್ ಎಕ್ಸ್ ಇಸ್ 1 ಮೈನಸ್ ವೈ ಡ್ಯಾಶ್. ಸೊ ವೈ ಡ್ಯಾಶ್ನ ನಾನು ಒಂದು ಕಡೆ ತಗೊಂಡಾಗ 1/y ಪ್ಲಸ್ 1. ಈ ವೈ ಡ್ಯಾಶ್ ಈ ಕಡೆ ಓದಾಗುತ್ತೆ, ಪ್ಲಸ್ 1 ಆಗುತ್ತೆ. ಸೊ 1 ಮೈನಸ್ ಇದು 1/x. ರೀಅರೇಂಜ್ ಮಾಡಿದ್ರೆ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಪ್ರೂವ್ ಮಾಡ್ಬೋದು. y ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಎಕ್ಸ್ ಇಂಟು ವೈ ಪ್ಲಸ್ 1. ನಾನೇನಾದರೂ ತುಂಬ ಫಾಸ್ಟ್ ಆಯಿತು ಅಂತಂದರೆ ಏನಿಲ್ಲ, 2 ಮಾರ್ಕ್ಸ್ ವೀಡಿಯೋಸ್ನಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ. 2 ಮಾರ್ಕ್ಸ್ ವೀಡಿಯೋಸ್ ಇದೆ ನಂದು. 2 ಮಾರ್ಕ್ಸ್ ವೀಡಿಯೋ ಇದೇ ಚಾನಲ್ 2 ಮಾರ್ಕ್ಸ್ ವೀಡಿಯೋಸ್ ಇದೆ. ದಯವಿಟ್ಟು ನೋಡಿ. ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 2 ಮಾರ್ಕ್ಸಲ್ಲೂ ಕೇಳಿದ್ರು. ಸೆಪ್ಟೆಂಬರ್ 2020 3 ಮಾರ್ಕ್ಸು ಕೇಳಿದ್ದಾರೆ. ಸೊ ನೌ ಲೆಟ್ ಅಸ್ ಕಮ್ ಟು ದಿಸ್ ಕ್ವೆಶನ್. ಡಿಫ್ರೆನ್ಷಿಯೇಟ್ ಸೈನ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು e⁻x. ಲೆಟ್ ಮಿ ಟೇಕ್ ದಿಸ್ ಯು. ಯು ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎಕ್ಸ್ ತೊಗೊಳ್ಳೋಣ. ಆ್ಯಂಡ್ ವಿ ಈಸ್ ಈಕ್ವಲ್ ಟು e⁻ cos x. ಇಲ್ಲಿ ಕ್ವಶನ್ ಕೇಳಿರೋದೇನು ಅಂತಂದರೆ ಡಿಫ್ರೆನ್ಷಿಯೇಟ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಫಂಕ್ಷನ್ ವಿ. ಅಂದರೆ ಯು ಓದಿ, ಈಗ ಇದನ್ನು ಓದಿ. ಡಿಫ್ರೆನ್ಷಿಯೇಟ್ ಯು ವಿತ್ ರೆಸ್ಪೆಕ್ಟ್ ಟು ವಿ ಅಂದರೆ ವಿ ಹ್ಯಾವ್ ಟು ಫೈಂಡ್ ಅ du/dv ಕಂಡುಹಿಡಿಬೇಕು. ಸೊ ಫೈನ್. ಅದಕ್ಕೇನು ಮಾಡ್ತೀನಿ, ಫಸ್ಟು du/dx ಕಂಡುಹಿಡ್ಕೊಳ್ಳಿ. ಡಿಫೈನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ? 2 ಟೈಮ್ಸ್ ಸೈನ್ ಎಕ್ಸ್ ಇಂಟು ಡಿಫೈನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್. ಚೈನ್ ರೂಲ್ ಪ್ರಕಾರ, ಚೈನ್ ರೂಲ್ನ ಡೀಟೇಲಾಗಿ 2 ಮಾರ್ಕ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿ. dv/dx e⁻ ಸಮಥಿಂಗ್ ಇದ್ದರೆ e⁻ cos x. ಡಿಫ್ರೆನ್ಸ್ d/dx ಆಫ್ ಕಾಸ್ ಎಕ್ಸ್ ಬರುತ್ತೆ ಇಲ್ಲಿ. ಸೊ ಮೈನಸ್ ಸೈನ್ ಎಕ್ಸ್. ಸೊ ಫೈನ್. ಈಗ ನಿಮಗೆ ಕೇಳಿರೋದವರು du ವಿತ್ ರೆಸ್ಪೆಕ್ಟ್ ಟು dv.
ಡಿ ಯು ಬೈ ಡಿ ಎಕ್ಸ್ ಬರ್ಕೊಳ್ಬೇಕು ಡಿವೈಡೆಡ್ ಬೈ ಡಿ ವಿ ಬೈ ಡಿ ಎಕ್ಸ್. ಸೊ ಫೈನಲಿ ಡಿ ಯು ಬೈ ಡಿ ವಿ ಬೇಕು ಅಂದರೆ ನನಗೆ ಡಿಫ್ರೆನ್ಸಿಯೇಷನ್ ಯು ವಿತ್ ರೆಸ್ಪೆಕ್ಟ್ ಟು sin x into cos x divided by e to the power of cos x minus is sin x. E sin x cancel ಆಗುತ್ತೆ. Final answer is 2 cos x divided by minus of e to the power cos x. So du by dv. ಈ ಕ್ವಶನ್ನ ಓದ್ಕೊಳ್ಳಿ. ಇದನ್ನು ಯು ಅಂತ ತೊಗೊಳ್ಳಿ. ಯು ಡಿಫ್ರೆನ್ಸಿಯೇಟ್ ಯು ವಿತ್ ರೆಸ್ಪೆಕ್ಟ್ ಟು ವಿ ಅಂದರೆ ಡಿ ಯು ಬೈ ವಿ ಅಂದರೆ ಯುನ ಸಪ್ರೇಟ್ ಸೈನ್ ಸ್ಕ್ವೇರ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿ ಇ ಟು ದ ಪವರ್ ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ 1 ಡಿವೈಡ್ ಬೈ ಅನದರ್ ಮಾಡಿ. ಇದು ಪ್ಯಾರಾಮೆಟ್ರಿಕ್ ಅಲ್ಲ ಒಂದು ಫಂಕ್ಷನ್ನು ವಿತ್ ರೆಸ್ಪೆಕ್ಟ್ ಟು ಅನದರ್ ಫಂಕ್ಷನ್ ಅಂತ. ತುಂಬ ಇಂಪಾರ್ಟೆಂಟು. ಒಂದು ಎಕ್ಸಸೈಸಲ್ಲಿ ಇರುವಂಥದ್ದು ಮಿಸೆಲೇನಿಯಸ್ ಎಕ್ಸಸೈಸಲ್ಲಿ ಇರುವಂಥ ಕ್ವಶನ್ ಇದು. ಮಿಸೆಲೇನಿಯಸ್ ಎಕ್ಸಸೈಸಲ್ಲಿ ಇರೋಂಥ ಕ್ವಶನು ಮಾರ್ಚ್ 2017 ಕೇಳಿದ್ದಾರೆ. ನೋಡಿ ನಿಮ್ಗೆ ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಒಂದೇ ಕ್ವಶನ್ ಈ ಥರದ್ದು ಇರೋದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಒಂದೇ ಕ್ವಶನ್ ಈ ಥರ. ಓನ್ಲಿ ಒನ್ ಕ್ವೆಶನ್ ಆಫ್ ದಿಸ್ ನೇಚರ್. ಈ ಥರ ಕ್ವಶನ್ ಇರೋದು ಒಂದೇ ಕ್ವಶನ್ನು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಈ ಥರದ್ದು ಕ್ವಶನ್ ಇರೋದು ಒಂದೇ ಒಂದು ಕ್ವಶನ್ನು. ಅದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಮಿಸಲೇನಿಯಸ್ ಎಕ್ಸಸೈಸಲ್ಲಿದೆ. ಅದನ್ನು ನಾನಿಲ್ಲಿ ಸಾಲ್ವ್ ಮಾಡಿದ್ದೀನಿ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಫೈನ್. ನೆಕ್ಸ್ಟ್ ಅಲ್ಲಿಗೆ ಅಸೈನ್ಮೆಂಟ್ಸು ನೋಡಿ. ಇವೆಲ್ಲ ಪ್ಯಾರಾಮೆಟ್ರಿಕಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಮೀನ್ ವ್ಯಾಲ್ಯೂ ಥಿಯರಮ್ ಕೇಳಬೇಕು, ಲೆಗ್ರೇಂಜಸ್ ಕೇಳಬೇಕು. ಮೀನ್ ವ್ಯಾಲ್ಯೂ ಥಿಯರಮ್ಮು ಮತ್ತು ರೋಲ್ಸ್ ಥಿಯರಮಲ್ಲಿ ಕೇಳಬೇಕು. ಆ ರೋಲ್ಸ್ ಥಿಯರಮ್ ಮೀನ್ ವ್ಯಾಲ್ಯೂ ಡಿಲೀಟ್ ಆಗಿರೋದ್ರಿಂದ ಈ ರೀತಿ ಕ್ವೆಶನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೈನ್ ಟು ದ ಪವರ್ ಆಫ್ ಎಕ್ಸ್, ಎಕ್ಸ್ ಟು ದ ಪವರ್ ಸೈನ್ ಎಕ್ಸ್ನ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಪ್ಲೇಸ್ ಆಫ್ ಮೀನ್ ವ್ಯಾಲ್ಯೂ ಆ್ಯಂಡ್ ರೋಲ್ಸ್ ಥಿಯರಮ್. ಅಸೈನ್ಮೆಂಟ್ ಮಾಡ್ತೀರಲ್ವಾ? ಅಸೈನ್ಮೆಂಟ್ ಮಾಡಿದ್ರೇ ನೀವು ಈ ವಿಡಿಯೋ ನೋಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಇಲ್ಲಾಂದರೆ ನೀವು ನೋಡಿರೋದು ಅಥವಾ ನಿಮಗೇನು ಅರ್ಥ ಆಗಲಿಲ್ಲ ಅಂತ ಆಗುತ್ತೆ. ದಯವಿಟ್ಟು ಅಸೈನ್ಮೆಂಟ್ನ ನೀವು ಮಾಡಬೇಕು. ಈ 3 ಕ್ವೆಶನ್ಸು ಇಲ್ಲೊಂದು 2 ಕ್ವೆಶನ್ಸ್. ಆಗ ಲರ್ನಿಂಗ್ ಸೈಕಲ್ಲು ಕಂಪ್ಲೀಟ್ ಆಗುತ್ತೆ. ಲರ್ನಿಂಗ್ ಸೈಕಲ್ ಯಾವಾಗ ಕಂಪ್ಲೀಟ್ ಆಗುತ್ತೆ? ನೀವು ವಿಡಿಯೋಸ್ ನೋಡಿದ್ದೀರಾ, ವಿಡಿಯೋಸ್ ನೋಡಿದ್ರದ ಜೊತೆಗೆ ಅಸೈನ್ಮೆಂಟ್ ಮಾಡೋದಕ್ಕಾಗತ್ತಾ? ಅಸೈನ್ಮೆಂಟ್ ನಿಮ್ಗೆ ಯಾವಾಗ ಮಾಡೋದಕ್ಕೆ ಬಂತು ಅಂದರೆ ನೀವು ಕಂಪ್ಲೀಟ್ ಆಯಿತು. 3 ಮಾರ್ಕ್ಸ್ಗೆ ಪಕ್ಕಾ. 3+3 ದಟ್ ಈಸ್ 6 ಮಾರ್ಕ್ಸ್ಗೆ ನೀವು ಪಕ್ಕಾ ಆದ್ರಿ. ಈ ವಿಡಿಯೋಯಿಂದ 6 ಮಾರ್ಕ್ಸ್ಗೆ ಪಕ್ಕಾ ಆದ್ರಿ. ಇದು ಎಕ್ಸಸೈಸ್ 5.6ನ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸನ್ನು ಕವರ್ ಮಾಡಿದೆ. ಸೊ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿ 5ನೇ ಚಾಪ್ಟರ್ನ 5 ಪಾಯಿಂಟ್ ಎಕ್ಸಸೈಸಲ್ಲಿ ಎಲ್ಲ ಕವರ್ ಆಗಿದೆ. ನೋಡಿ, ಅರ್ಥ ಆಗಿದೆಯಾ ವಿದ್ಯಾರ್ಥಿಗಳೇ? ಥ್ಯಾಂಕ್ ಯು ಆಲ್ ದ ಸ್ಟೂಡೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್ ಆ್ಯಂಡ್ ಪೇರೆಂಟ್ಸ್. ಎಲ್ಲರಿಗೂ ಕೂಡ ನನ್ನ ಮಿಸ್ಟೇಕ್ನ ರೆಕ್ಟಿಫೈ ಮಾಡಿ ವಿಡಿಯೋಸ್ನ ಮಾಡಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಮತ್ತು NCERT ಟೆಕ್ಸ್ಟ್ ಬುಕ್ಕಿಂದ ಇಮೇಜಸ್ ತೊಗೊಂಡಿದ್ದೀನಿ. ಮತ್ತು PPTಸ್ನ ಮೈಕ್ರೋಸಾಫ್ಟ್ ಇಂಟರ್ನೆಟ್ ಸೋರ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಸೊ ಮಡಿಕೇರಿ ಪ್ರಿನ್ಸಿಪಲ್ ಮತ್ತು ಗೌರ್ಮೆಂಟ್ PU ಕಾಲೇಜ್ ಮಡಿಕೇರಿ ಪ್ರಿನ್ಸಿಪಲ್ ಮತ್ತು ಆಲ್ ಸ್ಟಾಫ್ಗೆ ಐ ಆಮ್ ಥ್ಯಾಂಕ್ಫುಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸೋ ಫಾರ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಮಾಡಿ. ವಿಡಿಯೋ ಲೈಕ್ ಆಗಿದರೆ ದಯವಿಟ್ಟು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಇದು ಕನ್ನಡದಲ್ಲಿ ಮಾಡ್ತಾ ಇರೋವಂಥದ್ದು ಕನ್ನಡ ಸ್ಟೂಡೆಂಟ್ಸ್ ಎಲ್ಲರಿಗೂ, ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋವಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಬೆನಿಫಿಟ್ ಆಗಲಿ ಅನ್ನೋ ಕಾರಣಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮಹಾಂತೇಶ್. ಮತ್ತು ಏನಾದರೂ ಇದ್ದರೆ ಮೇಲ್ ಮಾಡ್ಬೋದು, ನನ್ನ ಮೇಲ್ ಅಡ್ರೆಸ್. ಥ್ಯಾಂಕ್ ಯು ಸೋ ಮಚ್.